ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯಪಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀರಾಮಚಂದ್ರನ ದರ್ಶನಕ್ಕಾಗಿ ಆಮಂತ್ರಣಕ್ಕಾಗಿ ಹೊರಟ ಭರತನ, ಶತ್ರುಘ್ನನ ಹಾಗೂ ಅವನ ಜೊತೆಗೆ ಬಂದಂತಹ ಎಲ್ಲ ಅಯೋಧ್ಯೆಯ ಪ್ರಜೆಗಳ ಆತಿಥ್ಯವನ್ನು ಮಾಡುವುದಕ್ಕೋಸ್ಕರ ಭರದ್ವಾಜ ಋಷಿಗಳು ಸಿದ್ಧರಾಗಿದ್ದಾರೆ. ಇದೊಂದು ಬಹಳ ಶ್ರೇಷ್ಠವಾದ ಘಟ್ಟ, ಮಂಗಲವಾದ ಘಟ್ಟ, ಆದರ್ಶವಾದಂತಹ ಪ್ರಸಂಗ, ಚಿಂತನೀಯವಾದ, ಪ್ರಾತಸ್ಮರಣೀಯವಾದ, ಅನುಕರಣೀಯವಾದ ಒಂದು ಸಂದರ್ಭ. ಬಹಳ ಶ್ರದ್ಧೆಯಿಂದ ಗಮನ ಕೊಟ್ಟು ಈ ಒಂದು ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಪ್ರಸಂಗವನ್ನು ನಾವೆಲ್ಲ ತಿಳಿಯಬೇಕಾಗಿದೆ. ಭರತನಿಗೆ ಕೇಳಿದರು ಭರದ್ವಾಜರು, ಭರತ, ಯಾಕಪ್ಪ ಸಂಕ್ಷಿಪ್ತವಾದ ಪರಿವಾರದೊಂದಿಗೆ ಬಂದಿದ್ದೀಯಾ ಆಶ್ರಮಕ್ಕೆ? ಎಲ್ಲ ಪರಿವಾರವನ್ನು ಕರೆದುಕೊಂಡು ಬಾ ಅಂತ. ಭರತ ಹೇಳಿದ, ನಮ್ಮಿಂದ ಆಶ್ರಮಕ್ಕೇನಾದರೂ ಅಪಚಾರ ಆದರೆ ಕಷ್ಟ ಅಂತ ನಾನು ಭಯದಿಂದ ಸಂಕ್ಷಿಪ್ತ ಪರಿವಾರದೊಂದಿಗೆ ಬಂದಿದ್ದೇನೆ ಅಂತ. ಭಯಬೇಡ, ಶ್ರೀರಾಮ ಭಕ್ತರು ತಾನೆ, ಶ್ರೀರಾಮನ ಅನುಗ್ರಹಕ್ಕಾಗಿ ಹೊರಟ ಭಕ್ತರು, ಶ್ರೀರಾಮನನ್ನು ಕರೆತರುವುದಕ್ಕಾಗಿ ಹೊರಟ ಭಕ್ತರು. ಅಂತಹ ಭಗವದ್ಭಕ್ತರು ಬಂದರೆ ನನ್ನ ಆಶ್ರಮಕ್ಕೆ ಇನ್ನಷ್ಟು ಶೋಭೆ ಇದೆ, ಸಂತೋಷ ಆಗತ್ತೆ ನನಗೆ. ಅಷ್ಟೆಲ್ಲ ಜನರಿಗೆ ಆತಿಥ್ಯವನ್ನು ಮಾಡುವ ಸೌಭಾಗ್ಯ ನನಗೆ ಸಿಗತ್ತೆ, ಎಲ್ಲರನ್ನೂ ಕರೆಸಬೇಕು ಅಂತ ಅತ್ಯಂತ ಕಳಕಳಿಯಿಂದ ಭರದ್ವಾಜರು ಭರತನಿಗೆ ಕೇಳಿಕೊಂಡಿದ್ದಾರೆ. ಭರತ, ಇದು ತಮ್ಮ ಆದೇಶ, ನಾನು ಪರಿಪಾಲನೆ ಮಾಡುತ್ತೇನೆ ಅಂತ ಎಲ್ಲರನ್ನೂ ಕರೆಸಿದ್ದಾನೆ. ಈಚೆಗೆ ಭರದ್ವಾಜರು ಆತಿಥ್ಯದ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ನಿಜವಾಗಿ ವಾಲ್ಮೀಕಿ ಋಷಿಗಳು ಹೇಳುವ ಈ ಒಂದು ಪ್ರಸಂಗವನ್ನು ಸ್ಮರಿಸಿಕೊಂಡ್ರೆ ರೋಮಾಂಚನವಾಗತ್ತೆ. ತಪಸ್ಸಿನ ಮಹಿಮೆ ಹೇಗಿರುತ್ತೆ ಅನ್ನೋದನ್ನು ರಾಮಾಯಣ ನಮಗೆ ತೋರಿಸಿಕೊಡುತ್ತೆ. ಇಂತಹ ಪ್ರಸಂಗಗಳು ಮಹಾಭಾರತ, ಭಾಗವತ, ರಾಮಾಯಣಗಳಲ್ಲಿ ಅನೇಕ. ಅದರಲ್ಲಿ ಇದೊಂದು ವಿಶಿಷ್ಟವಾದ ಪ್ರಸಂಗ. ಶ್ರೀಮದ್ ಭಾಗವತದಲ್ಲಿ ಕರ್ದಮ ಪ್ರಜಾಪತಿಗಳ ಮಹಿಮೆಯನ್ನು ಕೊಂಡಾಡುತ್ತಾರೆ. ತೃತೀಯ ಸ್ಕಂದದಲ್ಲಿ ಕರ್ದಮ ಋಷಿಗಳ ತಪಸ್ಸಾಮರ್ಥ್ಯ ಹೇಗಿತ್ತು, ಇಚ್ಛಾ ಮಾತ್ರದಿಂದ 9 ಅಂತಸ್ತಿನ ವಿಮಾನ, ಸಾವಿರಾರು ದಾಸದಾಸಿಯರು, ಬೇಕಾದಷ್ಟು ಅದ್ಭುತವಾದಂತಹ ಆಭರಣಗಳು, ವಸ್ತ್ರಗಳು,
ಉಪಭೋಗ ಸಾಧನಗಳು, ಭಕ್ಷ್ಯ ಭೋಜ್ಯಗಳು ಏನೆಲ್ಲ ಸಂಕಲ್ಪ ಮಾಡ್ತಾ ಇದ್ದರೋ ಅದೆಲ್ಲ ಸಿದ್ಧವಾಗ್ತಾ ಇತ್ತು ಕೇವಲ ತಪಸ್ಸಿನಿಂದ. ಅಲ್ಲಿ ಯಾವುದೇ ತರಹದ ಸಮಯದ ವಿಳಂಬ ಇಲ್ಲ, ಅನೇಕ ವ್ಯಕ್ತಿಗಳ ದೀರ್ಘಕಾಲದ ಪರಿಶ್ರಮ ಇಲ್ಲ, ಹಣದ ವ್ಯಯ ಇಲ್ಲ, ಯಾವುದೇ ತರಹದ ಸಮಸ್ಯೆ ಇಲ್ಲದಿದ್ದರೂ ಕೂಡ ನಿರಾತಂಕವಾಗಿ ಕೇವಲ ತಪಸ್ಸಿನ ಮಹಿಮೆಯಿಂದ, ಭಗವದ ಅನುಗ್ರಹದ ಮಹಿಮೆಯಿಂದ, ಅಪರೋಕ್ಷ ಜ್ಞಾನದ ಮಹಿಮೆಯಿಂದಲೇ ಎಲ್ಲವನ್ನೂ ಸೃಷ್ಟಿ ಮಾಡುವಂತಹ ಮಹಾನುಭಾವರು ಕರ್ದಮ ಋಷಿಗಳು ಅಂತ ಭಾಗವತ ವರ್ಣನೆ ಮಾಡಿದೆ. ಬ್ರಹ್ಮಸೂತ್ರಗಳಲ್ಲಿ ಪುರುಷಾರ್ಥೋತಶಬ್ದಾದಿತಿ ಬಾದರಾಯಣ ಈ ಸೂತ್ರದಲ್ಲಿ ಅಪರೋಕ್ಷ ಜ್ಞಾನದ ಮಹಿಮೆ ಅಂದರೆ ಹಾಗಿರುತ್ತೆ. ಅಪರೋಕ್ಷ ಜ್ಞಾನದಿಂದ ಮೋಕ್ಷವಾಗುವುದಂತೂ ಸತ್ಯ. ಬರೀ ಮೋಕ್ಷ ಮಾತ್ರ ಅಲ್ಲ, ಇನ್ನಿತರ ಯಾವುದೇ ಪುರುಷಾರ್ಥಗಳನ್ನು ಅವರು ಬಯಸಿದರೂ ಕೂಡಲೇ ಭಗವಂತ ಅವರಿಗೆ ಅದನ್ನು ಒದಗಿಸಿಕೊಡ್ತಾನೆ. ಇದು ಪರಮಾತ್ಮನ ಅದ್ಭುತವಾದ ಕಾರುಣ್ಯ. ಜ್ಞಾನದ ಮಹಿಮೆ, ಜ್ಞಾನದ ಸಾಮರ್ಥ್ಯ, ತಪಸ್ಸಿನ ಸಾಮರ್ಥ್ಯ ಅಂತೆಲ್ಲ ಹೇಳ್ತೇವೆ ನಿಜ. ಆದರೆ ನಿಜವಾಗಿ ಅದು ತಪಸ್ಸಿನಿಂದ, ಜ್ಞಾನದಿಂದ ಪ್ರಸನ್ನನಾದ ಭಗವಂತನ ಸಾಮರ್ಥ್ಯ, ಆ ಭಗವಂತನ ಅನುಗ್ರಹದ ಸಾಮರ್ಥ್ಯ. ಚವನ ಋಷಿಗಳ ಮಹಿಮೆಯನ್ನು ಮಹಾಭಾರತ ವರ್ಣನೆ ಮಾಡುತ್ತೆ. ಆ ಚವನ ಋಷಿಗಳು ತಾರತಮ್ಯದಲ್ಲಿ 19ನೆಯ ಕಕ್ಷೆಯಲ್ಲಿ ಬರ್ತಾರೆ. ಆ ಚವನ ಋಷಿಗಳಿಗೆ ಸಮಾನರಾದ ಋಷಿಗಳು ಉಚಥ್ಯರು. ಉಚಥ್ಯರ ಮಕ್ಕಳೇ ಭರದ್ವಾಜರು. ಎಂಥೆಂತಹ ಮಹಾಮಹಿಮೆಯನ್ನು ತೋರಿದವರಿವರೆಲ್ಲ. ಅತ್ಯದ್ಭುತವಾದಂತಹ ಮಹಿಮೆಯನ್ನು ತೋರಿದವರು. ಇದ್ದಕ್ಕಿದ್ದ ಹಾಗೆ ನವೀನವಾದ ಸ್ವರ್ಗವನ್ನೇ ನಿರ್ಮಾಣ ಮಾಡ್ತಾರೆ ಚವನ ಋಷಿಗಳು. ವಿಶ್ವಾಮಿತ್ರರು ಹೊಸ ಸ್ವರ್ಗವನ್ನೇ ನಿರ್ಮಾಣ ಮಾಡಿದರು ತ್ರಿಶಂಕುವಿನ ಸಲುವಾಗಿ. ಒಂದೇ ಎರಡೇ ಇಂತಹ ಅಪರೋಕ್ಷ ಜ್ಞಾನಿಗಳ, ತಪಸ್ವಿಗಳ ಮಹಿಮೆಗಳು ಇತಿಹಾಸ ಪುರಾಣಗಳ ಪುಟಗಳಲ್ಲಿ ಮತ್ತೆ ಮತ್ತೆ ನೋಡುವುದಕ್ಕೆ ಸಿಗತ್ತೆ. ಅಂತಹ ಮಹಾಜ್ಞಾನಿಗಳ ಸಾಲಿನಲ್ಲಿ ಬರುವವರು ಭರದ್ವಾಜರು. ಬಹಳ ಸ್ವಾರಸ್ಯವಾದ ಒಂದು ಚಿಂತನ ಇದೆ. ಈ ಭರದ್ವಾಜ ಋಷಿಗಳಲ್ಲಿ ಅಂತರ್ಯಾಮಿಯಾದ ಪರಮಾತ್ಮ, ಅವನ ಹೆಸರು ಭರದ್ವಾಜ. ಯಾಕೆ ಅಂತ ಐತರೇಯ ಉಪನಿಷತ್ತು ಹೇಳುತ್ತದೆ. ಏಷ ಉ ಏವ ಬಿಭ್ರದ್ವಾಜ. ಪರಮಾತ್ಮನಿಗೆ ಯಾಕೆ ಭರದ್ವಾಜ ಅಂತ ಕರೀತಾರೆ? ಭರದ್ವಾಜ ಋಷಿಗಳಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಭರದ್ವಾಜ ಅಂತ ಕರೆಯುವುದು ಯಾಕೆ ಅಂದರೆ, ವಾಜ ಅಂದರೆ ಅನ್ನ. ಏಷ ಉ ಏವ ಬಿಭ್ರದ್ವಾಜ. ಆ ಪರಮಾತ್ಮನೇ ಅನ್ನವನ್ನು ಕೊಟ್ಟು ಪೋಷಣೆ ಮಾಡ್ತಾನೆ ಅನ್ನುವುದಕ್ಕೆ ಅವನಿಗೆ ಭರದ್ವಾಜ ಅಂತ ಕರೆಯೋದು ಅಂತ. ಎಷ್ಟು ಸ್ವಾರಸ್ಯವಾಗಿದೆ ನೋಡಿ. ಆ ಅಂತರ್ಯಾಮಿಯಾದ ಪರಮಾತ್ಮ ಜಗತ್ತಿಗೆಲ್ಲ ಅನ್ನವನ್ನು ನೀಡಿದಂತಹ ಅನ್ನದಾತ ಸ್ವಾಮಿ ಶ್ರೀರಾಮಚಂದ್ರ, ಅವನು ನಿಜವಾದ ಭರದ್ವಾಜ. ಅವನ ಸನ್ನಿಧಾನ ಇರೋದಕ್ಕೆ ಈ ಋಷಿಗಳು ಭರದ್ವಾಜರಾಗಿ ಅನ್ನದ ಆತಿಥ್ಯವನ್ನೇ ಮಾಡ್ತಾ ಇದ್ದಾರೆ. ಈಗ ಬಂದ ಅತಿಥಿಗಳಿಗೆಲ್ಲ ಅನ್ನದ ಆತಿಥ್ಯವನ್ನು ಮಾಡುವ ಈ ಒಂದು ಪ್ರಸಂಗ ಅವರ ಭರದ್ವಾಜ ಎಂಬ ಹೆಸರಿನ ಸಾರ್ಥಕತೆಯನ್ನು ತೋರಿಸ್ತಾ ಇದೆ. ಅಂತರ್ಯಾಮಿಯಾದ ಪರಮಾತ್ಮನ ಪರಿಪೂರ್ಣವಾದ ಅನುಗ್ರಹ ಅವರ ಮೇಲಿದೆ ಅನ್ನುವುದನ್ನು ತೋರಿಸ್ತಾ ಇದೆ. ಆ ಚಿಂತನವನ್ನು ಐತರೇಯ ಉಪನಿಷತ್ತು ಹಾಗೂ ಭಾಷ್ಯಗಳ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಮಾಡಬೇಕಾಗಿದೆ. ಅಂತಹ ಮಹಾನುಭಾವರು ಭರದ್ವಾಜರು. ಬೃಹಸ್ಪತ್ಯಾಚಾರ್ಯರ, ಉಚಥ್ಯರ ಇಬ್ಬರ ಅನುಗ್ರಹದಿಂದಲೂ ಹುಟ್ಟಿದ್ದರಿಂದಲೂ ಇವರು ಭರದ್ವಾಜರು. ದ್ವಾಜ ಇಬ್ಬರ ಅನುಗ್ರಹದಿಂದ ಜನಿಸಿದವರು, ಆದ್ದರಿಂದ ಇವರು ಭರದ್ವಾಜರು. ಅಂತಹ ಮಹಾನುಭಾವರಾದ ಬೃಹಸ್ಪತ್ಯಾಚಾರ್ಯರ, ಉಚಥ್ಯರ ವಿಶಿಷ್ಟವಾದ ಅನುಗ್ರಹ ಇವರಲ್ಲಿದೆ. ಅಂತರ್ಯಾಮಿಯಾದ ಮುಖ್ಯಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಭರದ್ವಾಜ ನಾಮಕನಾದ
ಇಡೀ ಜಗತ್ತಿಗೆ ಅನ್ನವನ್ನು ಕೊಟ್ಟು ಪೋಷಣೆ ಮಾಡುವಂತಹ ಸ್ವಾಮಿ ಭಗವಂತ ಶ್ರೀರಾಮಚಂದ್ರ, ಅವನ ವಿಶೇಷವಾದ ಅನುಗ್ರಹ ಈ ಭರದ್ವಾಜರ ಮೇಲಿದೆ. ಭರದ್ವಾಜರು ಆತಿಥ್ಯವನ್ನು ಮಾಡಬೇಕು ಅಂದಾಕ್ಷಣಕ್ಕೆ ಸಾಮಾನ್ಯವಾಗಿ ನಗರ ಪಟ್ಟಣ ಆಗಿದ್ದರೆ ಅಂಗಡಿಗಳಿಗೆ ಹೋಗಿ ಬೇರೆ ಬೇರೆ ಪದಾರ್ಥಗಳನ್ನು ತೆಗೆದುಕೊಂಡು ಬರಬೇಕು. ಇವರು ಅರಣ್ಯದಲ್ಲಿದ್ದಾರೆ ಅನ್ನೋದಕ್ಕೆ, ಆಶ್ರಮದಲ್ಲಿದ್ದಾರೆ ಅಂತ ವನಕ್ಕೆ ಉಪವನಗಳಿಗೆ ಆದರೂ ಹೋಗಿ ಅಲ್ಲಲ್ಲಿ ಬೆಳೆದಿರುವ ಹಣ್ಣು ಹಂಪಲುಗಳನ್ನಾದರೂ ತೆಗೆದುಕೊಂಡು ಬರಬೇಕು. ಮಹಾನುಭಾವರು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಜಗತ್ತಿಗೆ ತೋರಿಸಿ ತಮ್ಮ ದೊಡ್ಡಸ್ತಿಕೆಯನ್ನು ತೋರಿಸಿಕೊಳ್ಳುವ ಉದ್ದೇಶ ಇಲ್ಲ ಅವರಿಗೆ. ದೇವರ ಅನುಗ್ರಹದ ಸಾಮರ್ಥ್ಯ ಏನಿದೆ ಅಂತ ನೋಡಿ ತಿಳಿಯಿರಿ. ಆ ಅನುಗ್ರಹದ ಮಹಿಮೆಯನ್ನು ತಿಳಿದ ಮೇಲೆ ಅಂತಹ ಅನುಗ್ರಹವನ್ನು ಪಡೆಯುವುದಕ್ಕೆ ನೀವೆಲ್ಲ ಸಾಧನೆ ಮಾಡಿ, ಜ್ಞಾನ ಸಾಧನೆಯನ್ನು ಮಾಡಿ, ಭಗವಂತನ ಸೇವೆಯನ್ನು ಮಾಡಿ, ಹಣ ಗಳಿಸಿ ನೀವೇನು ಪದಾರ್ಥಗಳನ್ನು ಪಡೀತೀರಲ್ವೋ, ಎಷ್ಟು ಕಷ್ಟಪಡ್ತೀರಿ ಅದಕ್ಕಾಗಿ. ಹಣ ಗಳಿಸೋದಕ್ಕೆ ಎಷ್ಟು ಕಷ್ಟ, ಅದರಿಂದ ವಸ್ತುಗಳನ್ನು ಪಡೆಯೋದಕ್ಕೆ ಎಷ್ಟು ಕಷ್ಟ. ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಸಿಗೋ ವಸ್ತುಗಳು ಎಂತಹ ಸಾಮಾನ್ಯ, ಸಾಧಾರಣ, ಅಲ್ಪವಾದದ್ದು. ಆದರೆ ಭಗವಂತನ ಅನುಗ್ರಹದ ಫಲವಾಗಿ ಜ್ಞಾನದ ಮಹಿಮೆಯಿಂದ, ತಪಸ್ಸಿನ ಮಹಿಮೆಯಿಂದ, ಯೋಗ ಸಾಮರ್ಥ್ಯದ ಮಹಿಮೆಯಿಂದ ಬರುವಂತಹ ವಸ್ತುಗಳು ಎಷ್ಟು ಶ್ರೇಷ್ಠ, ಎಷ್ಟು ಸುಲಭ, ಎಂತಹ ಅದ್ಭುತ, ಇದನ್ನು ನೋಡಿ ನಂಬಿ ವಿಶ್ವಾಸ ಇಡಿ. ಇಷ್ಟಕ್ಕಾಗಿಯೇ ಅಲ್ಲ ಜ್ಞಾನವನ್ನು ಪಡೆಯೋದು, ಇದು ಬಹಳ ಅಲ್ಪವಾದ ಫಲ. ಇದೊಂದು ಉದಾಹರಣೆ. ಸ್ಥಿರವಾದ ಮೋಕ್ಷವೆಂಬ ಮಹಾಫಲಕ್ಕಾಗಿ ಆ ಜ್ಞಾನವನ್ನು ಪಡೆಯಿರಿ. ಆ ಜ್ಞಾನದ ಮಹಿಮೆ ಹೀಗಿದೆ ಅಂತ ಪ್ರತ್ಯಕ್ಷ ತೋರಿಸಿ, ಬನ್ನಿ 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 ಅಂತ ಜ್ಞಾನ ಮಾರ್ಗಕ್ಕೆ, ಭಕ್ತಿ ಮಾರ್ಗಕ್ಕೆ, ಸಾಧನೆಯ ಮಾರ್ಗಕ್ಕೆ, ತಪೋ ಮಾರ್ಗಕ್ಕೆ ಎಲ್ಲರನ್ನ ಕರೆ ತರುವುದಕ್ಕಾಗಿ ಭರದ್ವಾಜ ಋಷಿಗಳು ಈ ರೀತಿ ಮಾಡ್ತಾ ಇದ್ದಾರೆ. ನೇರವಾಗಿ ಅಗ್ನಿಶಾಲೆಗೆ ಹೋಗಿದ್ದಾರೆ. ಪರಮ ಪವಿತ್ರವಾದಂತಹ ಪರಿಸರ. ಆ ಅಗ್ನ್ಯಂತರ್ಗತನಾದ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಹರಣೀಪತಿ ಪರಶುರಾಮನ ಧ್ಯಾನವನ್ನು ಮಾಡಿದ್ದಾರೆ. ಮಾಡಿ ಆ ಅಗ್ನಿಹೋತ್ರದ ಅಗ್ನಿಶಾಲೆಯಲ್ಲಿ ಕುಳಿತು ಪೂರ್ವಾಭಿಮುಖವಾಗಿ ಆಚಮನವನ್ನು ಮಾಡಿದ್ದಾರೆ. ದೇಹವನ್ನೆಲ್ಲ ಮೊದಲು ಶುದ್ಧ ಮಾಡಿಕೊಂಡಿದ್ದಾರೆ. ಮಂತ್ರಗಳ ಉಚ್ಚಾರಣೆ ಮಾಡಬೇಕಾದರೆ ದೇಹ ಪವಿತ್ರವಾಗಬೇಕು ಅಂತ ಶುದ್ಧವಾದ ರೀತಿಯಲ್ಲಿ ಸ್ನಾನವನ್ನು ಮಾಡಿ, ಆಚಮನವನ್ನು ಮಾಡಿ, ಮಾರ್ಜನಾದಿಗಳನ್ನೆಲ್ಲ ಮಾಡಿಕೊಂಡು ಪವಿತ್ರ ದೇಹರಾಗಿ ಸ್ವಯಂ ಪವಿತ್ರರೇ ಪುನಃ ವಿಶೇಷವಾದ ಪಾವಿತ್ರ್ಯವನ್ನು ಪಡೆದುಕೊಂಡು ವೇದಮಂತ್ರಗಳ ಪಠನವನ್ನು ಮಾಡ್ತಾ ದೇವತೆಗಳನ್ನೆಲ್ಲ ಆಹ್ವಾನ ಮಾಡ್ತಾ ಇದ್ದಾರೆ. ನಾನು ರಾಮಭಕ್ತರ ಆತಿಥ್ಯವನ್ನು ಮಾಡಬೇಕಾಗಿದೆ, ಅದಕ್ಕೆ ರಾಮಭಕ್ತೋತ್ತಮರಾದ ತಾವೆಲ್ಲ ದೇವತೆಗಳು ಬಂದು ನನಗೆ ಅನುಗ್ರಹ ಮಾಡಬೇಕು, ಸಹಕಾರ ಮಾಡಬೇಕು ಈ ಕಾರ್ಯದಲ್ಲಿ ಅಂತ. ಅಗ್ನಿಶಾಲಾಂ ಪ್ರವಿಶ್ಯಾತ್ ಪೀತ್ವಾಪಃ ಪರಿಮೃಜ್ಯ ಚ ಆತಿಥ್ಯಸ್ಯ ಕ್ರಿಯಾಹೇತೋ ವಿಶ್ವಕರ್ಮಾಣಮಾಹ್ವಯತ. ಮೊಟ್ಟ ಮೊದಲು ಬಂದವರಿಗೆ ಇಳಿದುಕೊಳ್ಳುವುದಕ್ಕೆ ಮನೆಗಳು ಬೇಕು. ವಿಶ್ವಕರ್ಮನನ್ನೇ ಆಹ್ವಾನ ಮಾಡಿದ್ದಾರೆ. ಮಂತ್ರದಿಂದ ಪ್ರಾರ್ಥನೆ ಮಾಡಿದ್ದಾರೆ. ವಿಶ್ವಕರ್ಮ ನೀನೇ ಬಂದು ಇಲ್ಲಿ ಬಂದಂತಹ ಎಲ್ಲ ಅತಿಥಿಗಳಿಗೆ ವಾಸಕ್ಕೆ ಯೋಗ್ಯವಾದ ಮನೆಗಳನ್ನು ಸೃಷ್ಟಿ ಮಾಡಿ ಕೊಡಬೇಕು ಅಂತ. ಆಮೇಲೆ ಲೋಕಪಾಲಕರಾದ ದೇವತೆಗಳನ್ನು, ಇಂದ್ರಾದಿ ದೇವತೆಗಳನ್ನು, ಇಂದ್ರ, ಅಗ್ನಿ, ಯಮ, ಕುಬೇರ, ವರುಣ, ಈ ಎಲ್ಲ ದೇವತೆಗಳನ್ನು ಆಹ್ವಾನ ಮಾಡಿದ್ದಾರೆ. ಹೇಗೆ ಯಜ್ಞದಲ್ಲಿ ಹವಿಸ್ಸನ್ನು ಕೊಡುವುದಕ್ಕೆ ಆಹ್ವಾನ ಮಾಡುವುದುಂಟೋ, ಇದು ವಿಚಿತ್ರ. ಹವಿಸ್ಸು ಕೊಡುವುದಕ್ಕಲ್ಲ, ಆ ಎಲ್ಲ ದೇವತೆಗಳು ಬಂದು ಅನುಗ್ರಹ ಮಾಡಿ ಬಂದಂತಹ ಚೇತನ ಪ್ರತಿಮೆಗಳಿಗೆ, ರಾಮಭಕ್ತರಿಗೆ ಆತಿಥ್ಯವನ್ನು ಮಾಡುವುದಕ್ಕೆ ಆ ಎಲ್ಲ ದೇವತೆಗಳ ಆಹ್ವಾನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ದೇವತೆಗಳು ಬರ್ತಾ ಇದ್ದಾರೆ. ಆ ಭರದ್ವಾಜರ ತಪಸ್ಸಿಗೆ ಮೆಚ್ಚಿ ರಾಮಭಕ್ತರ ಆತಿಥ್ಯ ಅಂದರೆ ಶ್ರೀರಾಮನ ಆತಿಥ್ಯ ಅದು. ಆ ಶ್ರೀರಾಮನ ಛಲ ಪ್ರತಿಮೆಯಂತೆ ಇದ್ದವರು ಈ ಎಲ್ಲ ಭರತ, ಶತ್ರುಘ್ನ ಮೊದಲಾದ ರಾಮ ಭಕ್ತರು, ಇವರ ಆತಿಥ್ಯ ಅಂದರೆ ಅದು ಶ್ರೀರಾಮಚಂದ್ರನ ಆತಿಥ್ಯವೇ ಇದ್ದಂತೆ ಎನ್ನುವ ದೃಷ್ಟಿಯಲ್ಲಿ ದೇವಾಧಿದೇವತೆಗಳೆಲ್ಲ ಪ್ರೀತಿಯಿಂದ ಬರ್ತಾ ಇದ್ದಾರೆ, ಅತ್ಯಂತ ಶ್ರದ್ಧೆಯಿಂದ ಬರ್ತಾ ಇದ್ದಾರೆ. ಭರದ್ವಾಜರ ಮೇಲಿನ ಒಂದು ವಿಶೇಷವಾದಂತಹ ಅನುಗ್ರಹ ಬುದ್ಧಿಯಿಂದ
ದೇವತೆಗಳೆಲ್ಲ ಬಂದು ಅಲ್ಲಿ ಉಪಸ್ಥಿತರಾಗ್ತಾ ಇದ್ದಾರೆ. ಇನ್ನು ನೀರಿನ ವ್ಯವಸ್ಥೆ ಆಗಬೇಕು. ನೀರಿನ ವ್ಯವಸ್ಥೆ ಆಗಬೇಕು ಅಂದರೆ ಎಲ್ಲ ನದ್ಯಭಿಮಾನಿ ದೇವತೆಗಳನ್ನೇ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಎಲೆ ದೇವತೆಗಳ ಎಲ್ಲರೂ ನದ್ಯಭಿಮಾನಿ ದೇವತೆಗಳು ತಾವು ಇಲ್ಲಿ ಬಂದು ಸನ್ನಿಹಿತರಾಗಿ ನೀರಿನ ಸಮೃದ್ಧಿಯನ್ನು, ಬರೀ ನೀರಲ್ಲ, ಪರಮ ಪವಿತ್ರವಾದಂತಹ ಗಂಗಾದಿ ತೀರ್ಥಗಳ ಶ್ರೇಷ್ಠವಾದ ಜಲದ ಲಾಭ ಬಂದ ಅತಿಥಿಗಳಿಗೆ ಆಗುವಂತೆ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅಂದರೆ ಇದೆಲ್ಲ ನಮಗೆ ಮಾಡಲಿಕ್ಕಾಗತ್ತೋ? ಇದೆಲ್ಲ ಆದರ್ಶ ಅಂತ ಪ್ರಾರಂಭದಲ್ಲಿ ನೀವು ಹೇಳಿದಿರಲ್ಲ, ಇದೆಲ್ಲ ನಮಗೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ. ಇದೆಲ್ಲ ನಮಗೆ ಆದರ್ಶ ಅಲ್ಲ. ಇದರಲ್ಲಿ ನಾವು ತಿಳಿದುಬೇಕಾದದ್ದು ಶ್ರೇಷ್ಠವಾದ ನೀರಿನಿಂದ, ಶುದ್ಧವಾದ ಪವಿತ್ರವಾದ ನೀರಿನಿಂದ ಆತಿಥ್ಯವನ್ನು ಮಾಡಬೇಕು. ಇಷ್ಟನ್ನು ನಾವು ಆದರ್ಶ ಪಡೆದುಕೊಳ್ಳಬೇಕು. ದೇವತೆಗಳೇ ಪ್ರತ್ಯಕ್ಷವಾಗಿ ಬಂದು ಭರದ್ವಾಜರಿಗೆ ಹೇಗೆ ಸಹಕಾರ ಮಾಡಿದರೋ ಹಾಗೆ ನಮಗೆಲ್ಲ ಸಹಕಾರ ಮಾಡುವಷ್ಟು ನಾವು ತಪಸ್ವಿಗಳಲ್ಲ, ಅಂಥ ಯೋಗ್ಯತೆ ನಮ್ಮಲ್ಲಿಲ್ಲ. ಆದರೆ ನಾವು ದೇವತೆಗಳಿಗೆ ಪ್ರಾರ್ಥನೆ ಮಾಡಬೇಕು. ಯಾರಿಗೆ ಆತಿಥ್ಯ ಮಾಡುವಾಗ ಆತಿಥ್ಯ ಚೆನ್ನಾಗಿ ಆಗಲಿ, ಬಂದವರು ಸಂತುಷ್ಟರಾಗಿ ಹೋಗಲಿ, ಆ ಭಗವದ್ಭಕ್ತರು ಪ್ರೀತರಾದರೆ ಭಗವಂತ ಪ್ರೀತನಾಗ್ತಾನೆ. ಆ ರೀತಿ ಭಗವಂತನ ಸೇವೆಗೆ ಅನುಗುಣವಾಗುವ ರೀತಿಯಲ್ಲಿ ಭಗವದ್ಭಕ್ತರ ಸಂತೋಷವಾಗುವ ಹಾಗೆ ನನ್ನಿಂದ ಸೇವೆ ನಡೆಯಬೇಕು. ಒಳಗಿದ್ದು ಅಂತರ್ಯಾಮಿಗಳಾಗಿ ನೀವು ಆ ರೀತಿ ಸೇವೆಯನ್ನು ಮಾಡಿಸಿ ಇಂಥ ದೇವತೆಗಳಿಗೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅದು ಯಾವುದೇ ಕರ್ಮ ಇರಬಹುದು, ಉಪನಯನ ವಿವಾಹಾದಿ ಕಾರ್ಯಗಳೇ ಇರಬಹುದು, ಅಥವಾ ಪಿತೃಶ್ರಾದ್ದಾದಿ ಕರ್ಮಗಳೇ ಇರಬಹುದು, ಇನ್ಯಾವುದೇ ತರಹದ ಸತ್ಕರ್ಮಗಳೇ ಆಗಿರಬಹುದು. ಆ ಸಂದರ್ಭದಲ್ಲಿ ಬಂದಂತಹ ಸಜ್ಜನರಿಗೆ, ಅತಿಥಿ ಅಭ್ಯಾಗತರಿಗೆ ಆದರ ಗೌರವಗಳಲ್ಲಿ ಚ್ಯುತಿ ಬರದಂತೆ ಎಲ್ಲ ದೇವತೆಗಳು, ನದ್ಯಭಿಮಾನಿ ದೇವತೆಗಳು, ಋಷಿಗಳು, ಮುನಿಗಳು, ಗಂಧರ್ವರು ಎಲ್ಲರೂ ನಮಗೆ ಅನುಗ್ರಹ ಮಾಡಲಿ ಅಂತ ನಾವು ಪ್ರಾರ್ಥನೆ ಮಾಡಿದರೆ ಸಾಕು, ಆ ಆತಿಥ್ಯ ಪೂರ್ಣವಾಗುತ್ತೆ. ಅವರೆಲ್ಲ ಪೂರ್ಣ ಮಾಡಿಸ್ತಾರೆ ಎನ್ನುವ ಸಂದೇಶವನ್ನು ರಾಮಾಯಣ ನಮಗೆ ಕೊಡ್ತಾ ಇದೆ. ನದ್ಯಭಿಮಾನಿ ದೇವತೆಗಳು ಪೃಥಿವ್ಯಾಂ ಅಂತರಿಕ್ಷೇ ಚ ಸಮಾಯಾಂತ್ವದ್ಯ ಸರ್ವಶಃ ಪ್ರಾಕ್ ಸ್ರೋತಸಶ್ಚಯ ನದ್ಯಸ್ತಿರ್ಯಕ್ ಸ್ರೋತಸ ಏವಚ. ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಪಶ್ಚಿಮಾಭಿಮುಖವಾಗಿ, ದಕ್ಷಿಣಾಭಿಮುಖವಾಗಿ, ಉತ್ತರಾಭಿಮುಖವಾಗಿ ನಾನಾ ರೀತಿಯಿಂದ ಹರಿಯುವ ನದಿಗಳೆಲ್ಲ ಇಲ್ಲಿ ಬರಲಿ. ಅಂತರಿಕ್ಷದ ಆ ಸ್ವರ್ಗಂಗೆ ಅವಳು ಹರಿದು ಬರಲಿ. ಬಂದಂತಹ ನದಿಗಳೆಲ್ಲ ಭಕ್ತರಿಗೆ ಬೇಕಾದ ನೀರನ್ನು ಕೊಡುವುದು ಮಾತ್ರ ಅಲ್ಲ, ಇದು ತಪಸ್ಸಾಮರ್ಥ್ಯ ನೋಡಿ. ನದಿಗಳೆಲ್ಲ ಎಲ್ಲೆಲ್ಲಿಯೋ ಹರಿಯುವ ನದಿಗಳು ಇಲ್ಲಿ ಬಂದು ಹರಿಯಲಿ ಅಂತನ್ನುವುದೊಂದಾದರೆ, ಆ ನದಿಗಳು ಕೇವಲ ನೀರು ಕೊಡುವುದಲ್ಲದೆ ಇನ್ನೇನು ಪಾನೀಯಗಳು ಬೇಕೋ ಅವುಗಳೆಲ್ಲವನ್ನು ಭಕ್ತರ ಇಚ್ಛೆಗೆ ತಕ್ಕಂತೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಭರದ್ವಾಜರು. ಕಬ್ಬಿನ ರಸ ಬೇಕು ಅಂತ ಬಯಸಿದರೆ ಶೀತಂ ಇಕ್ಷುಕಾಂಡರ ಸೋಪಮಂ, ಆ ಕಬ್ಬಿನ ರಸದ ರುಚಿ ಬರುವಂತೆ ನೀರನ್ನು ಕೊಡಲಿ. ತಣ್ಣೀರು ಬೇಕು ತಣ್ಣೀರು, ಬಿಸಿನೀರು ಬೇಕು ಬಿಸಿನೀರು, ಇನ್ಯಾವ ತರಹದ ಪಾನೀಯ ಬೇಕೋ ಆ ತರಹದ ಪಾನೀಯವನ್ನು ಅವರಿಗೆ ಆ ನದಿಗಳು ಒದಗಿಸಬೇಕು ಅನ್ನುವ ರೀತಿಯಲ್ಲಿ ಭರದ್ವಾಜರು ಆ ಎಲ್ಲ ತಾಯಂದಿರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಗಂಗಾದಿ ಮಹಾನುಭಾವರಿಗೆ, ದೇವತೆಗಳಿಗೆ. ಆಮೇಲೆ ಇರುವುದಕ್ಕೆ ಮನೆ ಆಯಿತು, ಉಳಿದೆಲ್ಲ ವ್ಯವಸ್ಥೆಯನ್ನು ದೇವತೆಗಳು ದಿಕ್ಪಾಲಕರು ನಿಂತು ಮಾಡ್ತಾರೆ. ನದಿಗಳಾಯಿತು, ನೀರಿನ ವ್ಯವಸ್ಥೆ ಆಯಿತು. ಇನ್ನು ಅಲ್ಲಿ ಬಂದಂತಹ ಅತಿಥಿಗಳಿಗೆ, ಅಭ್ಯಾಗತರಿಗೆ, ರಾಮಭಕ್ತರಿಗೆ ಉತ್ತಮವಾದಂತಹ ಸಂಗೀತ, ನೃತ್ಯ ಇವುಗಳ ಸೇವೆಯಾಗಬೇಕು. ಆ ಶ್ರೀರಾಮಚಂದ್ರನ ದಿವ್ಯವಾದ ಮಹಿಮೆಯನ್ನು ಕೊಂಡಾಡುವ ಗಾನವನ್ನು ಮಾಡುವಂತಹ ಗಂಧರ್ವರನ್ನೆಲ್ಲ ಕರೆದಿದ್ದಾರೆ. ಹಾಹಾ ಗಂಧರ್ವ, ಹೂಹು ಗಂಧರ್ವ, ವಿಶ್ವಾವಸು ಮೊದಲಾದ ಗಂಧರ್ವರನ್ನು ಕರೆದಿದ್ದಾರೆ. ಉತ್ತಮವಾದ ರೀತಿಯ ಶ್ರೀರಾಮಚಂದ್ರನ ಮಹಿಮೆಯನ್ನು ಕೊಂಡಾಡುವ ರಾಮಗಾನ ಆಗಬೇಕು, ರಾಮಗೀತ ಗಾನ ಆಗಬೇಕು ಅನ್ನುವುದಕ್ಕೋಸ್ಕರ ಆ ಎಲ್ಲ ಗಂಧರ್ವರು ಬಂದಿದ್ದಾರೆ. ಆ ಶ್ರೀರಾಮಚಂದ್ರನ ಮಹಿಮೆಯನ್ನು ಚೆನ್ನಾಗಿ ಅಭಿನಯಿಸಿ ತೋರಿಸುವ ಭರತನಾಟ್ಯ ಆಗಬೇಕು. ನೋಡುವುದಕ್ಕೆ ಬಂದವ ಭರತ, ಆ ಭರತನ ಎದುರಿಗೆ ಈ ಭರತನಾಟ್ಯ ಮಾಡಿ ಅದ್ಭುತವಾದಂತಹ ಆ ಶ್ರೀರಾಮಚಂದ್ರನ ಮಹಿಮೆಯನ್ನು ಅಭಿನಯದ ಮೂಲಕ ತೋರಿಸುವುದಕ್ಕಾಗಿ
ಅಪ್ಸರ ಸ್ತ್ರೀಯರನ್ನೆಲ್ಲ ಕರೆದಿದ್ದಾರೆ. ಹಾಡುವುದಕ್ಕೆ ಗಂಧರ್ವರು, ನಾಟ್ಯ ಮಾಡುವುದಕ್ಕೆ ನರ್ತಕಿಯರಾದ ಅಪ್ಸರ ಸ್ತ್ರೀಯರೆಲ್ಲ ಅಲ್ಲಿ ಬಂದು ಉಪಸ್ಥಿತರಾಗಿದ್ದಾರೆ. ರಮ್ಯವಾದಂತಹ ವನ ವಿಹಾರ ಮಾಡುವುದಕ್ಕೆ ಕೆಲವು ದಿನಗಳವರೆಗೆ, ಅವರೇನು ಬಹಳ ದಿವಸ ಅಲ್ಲಿಲ್ಲ, ಬಂದು ಒಂದು ದಿನ ತಂಗಿ ಹೋಗೋದಕ್ಕೆ ಇಷ್ಟು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಭರದ್ವಾಜರು, ಅರ್ಥ ಮಾಡಿಕೊಳ್ಳಿ. ಚೆನ್ನಾಗಿ ವಿಹಾರ ಮಾಡೋದಕ್ಕೆ ಆ ಬಂದಂತಹ ಸೈನಿಕರು, ಭಗವದ್ಭಕ್ತರು ಎಲ್ಲರೂ ಕೂಡ ಆನಂದದಿಂದ ವಿಹಾರ ಮಾಡುವುದಕ್ಕೆ ಕುಬೇರನ ಆ ಶ್ರೇಷ್ಠವಾದ ವನವೇ ಇಲ್ಲಿ ಬರಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಕುಬೇರನ ವನವೇ ಅಲ್ಲಿ ಬಂದು ನೆಲೆಸಿದೆ. ಇನ್ನು ಮುಖ್ಯವಾಗಿ ಬೇಕಾದದ್ದು ಭೋಜನ. ಭೋಜನದಲ್ಲಿ ಪ್ರಧಾನವಾಗಿ ಬೇಕಾಗುವುದು ಅನ್ನ. ಅನ್ನದ ಸಿದ್ಧತೆಯನ್ನು ಯಾರು ಮಾಡಬೇಕು? ಅನ್ನದ ಅಭಿಮಾನಿ ದೇವತೆಯಾದ ಚಂದ್ರನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅನ್ನಾಭಿಮಾನಿ ಚಂದ್ರಸ್ತು ಕೇಶವಸ್ತತ್ರ ದೇವತಾ. ಅನ್ನಾಭಿಮಾನಿಯಾದ ದೇವತೆ ಚಂದ್ರ, ನಿಯಾಮಕನಾದಂತಹ ಸ್ವಾಮಿ ಕೇಶವರೂಪಿಯಾದ ಪರಮಾತ್ಮ. ಆ ಸೋಮಾಂತರ್ಗತನಾದ ಚಂದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಕೇಶವನಿಗೇನೇ ಪ್ರಾರ್ಥನೆ ಮಾಡಿದ್ದಾರೆ, ಅನ್ನದ ಸಿದ್ಧತೆಯನ್ನು ನೀನೇ ಮಾಡಬೇಕಪ್ಪ ಅಂತ. ಇಹಮೇ ಭಗವಾನ್ ಸೋಮಃ. ಆ ಸೋಮ, ಅವನಲ್ಲಿ ಅಂತರ್ಯಾಮಿಯಾದ ಭಗವಾನ್ ಸಾಕ್ಷಾತ್ ಕೇಶವ, ಅವನು ವಿಧತ್ತಾಂ ಅನ್ನಮುತ್ತಮಂ. ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹ್ಯ ನಾನಾ ವಿಧವಾಗಿರುವಂತಹ ಅನ್ನಗಳನ್ನು, ವಿವಿಧ ಭಕ್ಷ್ಯಗಳನ್ನು, ವಿವಿಧ ವ್ಯಂಜನಗಳನ್ನು, ರುಚಿಕರವಾದ ಪದಾರ್ಥಗಳನ್ನೆಲ್ಲ ಸಿದ್ಧ ಮಾಡಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಸೋಮ ಬಂದವನೇ ಎಲ್ಲ ತರಹದ ಅನ್ನ, ಶ್ರೇಷ್ಠ ದರ್ಜೆಯ ಅನ್ನ, ಪವಿತ್ರವಾದ ಅನ್ನಗಳನ್ನು ಅಲ್ಲಿ ಸಿದ್ಧ ಮಾಡಿಕೊಟ್ಟಿದ್ದಾನೆ. ನಾನಾ ವಿಧವಾದಂತಹ ಮಾಲ್ಯಗಳು, ಮಾಲ್ಯಾದೀನಿ ಪಾದಪಪ್ರಚ್ಯುತಾನಿ ಚ, ಬೇಕಾದಷ್ಟು ಪುಷ್ಪದ ಗುಚ್ಛಗಳು, ಮಾಲೆಗಳೆಲ್ಲ ಸಿದ್ಧವಾಗಿವೆ ಭರದ್ವಾಜರ ಪ್ರಾರ್ಥನೆಯಂತೆ. ಈ ಎಲ್ಲ ತರಹದ ಪದಾರ್ಥಗಳನ್ನು ಪಡೆಯುವುದಕ್ಕೆ, ದೇವತೆಗಳನ್ನು ಕರೆಯೋದಕ್ಕೆ, ಗಂಧರ್ವರನ್ನು ಅಪ್ಸರ ಸ್ತ್ರೀಯರನ್ನು ಕರೆಯೋದಕ್ಕೆ ವೇದ ಮಂತ್ರಗಳ ಪಠನ ಮಾಡಿದರಲ್ಲ, ಒಂದು ಸ್ವರದ ವ್ಯತ್ಯಾಸವೂ ಆಗದಂತೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಮಾಡಿದ್ದಾರೆ. ಕಾರಣ, ಮಂತ್ರದಲ್ಲಿ ಸ್ವರದಲ್ಲಿ ವ್ಯತ್ಯಾಸ ಆದರೆ ಫಲದಲ್ಲಿಯೂ ವ್ಯತ್ಯಾಸ ಆಗತ್ತೆ, ಅವ್ಯವಸ್ಥೆ ಆಗತ್ತೆ. ಏವಂ ಸಮಾಧಿನಾ ಯುಕ್ತಃ ತೇಜಸ ಅಪ್ರತಿಮೇನ ಚ ಶಿಕ್ಷಾಸ್ವರ ಸಮಾಯುಕ್ತಂ ಸುವ್ರತಶ್ಚಾಬ್ರವೀನ್ ಮುನಿ. ತಮ್ಮ ತಪಸ್ಸು ಜ್ಞಾನ ಅದು ಒಂದು ಕಡೆಗೆ, ಉಚ್ಚಾರಣೆ ಶಿಕ್ಷಾಸ್ವರ ಸಮಾಯುಕ್ತಂ, ಶಿಕ್ಷಾಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಚೆನ್ನಾಗಿ ಉಚ್ಚಾರಣೆ ಮಾಡಿದ್ದಾರೆ. ಸ್ವರಗಳನ್ನು ಚೆನ್ನಾಗಿ ಉಚ್ಚಾರಣೆ ಮಾಡಿದ್ದಾರೆ. ಉತ್ತಮವಾದಂತಹ ವ್ರತವನ್ನು ಮಾಡುವವರಾಗಿ, ಸುವ್ರತಶ್ಚ, ಆ ವೇದ ಮಂತ್ರಗಳ ಪಠನ ಮಾಡುವುದಕ್ಕೆ ಬೇಕಾದಂತಹ ಏನೆಲ್ಲ ನಿಯಮಗಳಿವೆ ಅವುಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡಿ ಭರದ್ವಾಜರು ಮಂತ್ರಗಳ ಉಚ್ಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮನಸ್ಸಿನಿಂದ ಆ ಭಗವಂತನ ಚಿಂತನ, ಮುಖದಿಂದ ಮಂತ್ರಗಳ ಪಠನ, ಆ ಎಲ್ಲ ದೇವತೆಗಳು ಪ್ರಸನ್ನರಾಗಿ, ಭಗವಂತ ಪ್ರಸನ್ನರಾಗಿ ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಭಗವಂತ ಅನಂತ ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ. ಅವನ ಅಧಿಷ್ಠಾನರಾದ ದೇವತೆಗಳೆಲ್ಲ ಬಂದು ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಮಲಯ ಪರ್ವತದ ಚಂದನ, ದರ್ದುರ ಅಂತ ಅದೊಂದು ರೀತಿಯ ಶ್ರೇಷ್ಠವಾದಂತಹ ಸುಗಂಧದ ಕಾಷ್ಠ, ಇನ್ನು ಅನೇಕ ತರಹದ ಸುಗಂಧಮಯವಾದಂತಹ ದ್ರವ್ಯಗಳೆಲ್ಲ ಅಲ್ಲಿ ಉಪಸ್ಥಿತವಾಗಿವೆ. ಅತ್ಯಂತ ಸುಗಂಧಯುತವಾದ ತಂಪಾದ ಗಾಳಿ ಬೀಸ್ತಾ ಇದೆ. ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ ಬೀಸಣಿಕೆಯಿಂದ ಬೀಸುವ ಅವಶ್ಯಕತೆ ಇಲ್ಲ. ಚಿಂತನೆ ಮಾಡಿ ತಪಸ್ಸಿನ ಮಹಿಮೆ ಏನಿರಬಹುದು ಅಂತ ಎರಡನ್ನೂ ತಿಳಿತಾ ಹೋಗಿ. ಬಂದ ಅತಿಥಿಗಳಿಗೆ ಹೇಗೆ ಸ್ವಾಗತ ಮಾಡಬೇಕು. 12 ಗಂಟೆಗೆ ಊಟ ಆಗುತ್ತೆ, ಊಟಕ್ಕೆ ಬನ್ನಿ ಅಂತ ಊಟಕ್ಕಷ್ಟು ಹಾಕಿ ಕಳಿಸಿದರಲ್ಲ, ಅವರಿಗೆ ಶೆಕೆ ಆಗಬಾರ್ದು, ತಂಪಾಗಿರಬೇಕು, ಆನಂದವಾಗಿರಬೇಕು ಇರೋ ಅಷ್ಟೊತ್ತು. ಅದೆಲ್ಲವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಆತಿಥೇಯರಾದ ಮನೆಯ ಯಜಮಾನರದು ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ. ಅವರಿಗೆಲ್ಲ ತಂಪು ಗಾಳಿ ಬೇಕು ಅಂತ ಆ ವಾಯುದೇವರಿಗೆ ಪ್ರಾರ್ಥನೆ ಮಾಡಿದರೆ ತಂಪಾದ ಗಾಳಿ ಬೀಸ್ತಾ ಇದೆ, ಸುಗಂಧಮಯವಾದ ಗಾಳಿ ಬೀಸ್ತಾ ಇದೆ.
ಅಲ್ಲಲ್ಲಿ ದೇವತೆಗಳ ದುಂದುಭಿಗಳ ನಾದ ಮೊಳಗುತ್ತಾ ಇದೆ. ಅಪ್ಸರಾಸ್ತ್ರೀಯರು ನರ್ತನೆ ಮಾಡ್ತಾ ಇದ್ದಾರೆ, ಗಂಧರ್ವರೆಲ್ಲ ಹಾಡು ಹಾಡ್ತಾ ಇದ್ದಾರೆ. ಏನೆಲ್ಲ ಇವರು ಅಪೇಕ್ಷೆ ಪಟ್ಟಿದ್ದರೋ ಅದಕ್ಕೆ ತಕ್ಕಂತೆ ಆ ಎಲ್ಲ ದೇವತೆಗಳು, ದೇವತಾ ಸ್ತ್ರೀಯರು, ಗಂಧರ್ವರು, ಅಪ್ಸರ ಸ್ತ್ರೀಯರೆಲ್ಲ ಅದಕ್ಕನುಗುಣವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಶ್ರೀರಾಮಚಂದ್ರನ ಸೇವೆ ಅಂತ ಭಾವಿಸಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ. ಬರುವಾಗ ಭರತನಿಗೆ ಒಂದು ಮಾತು ಕೇಳಿದ್ರು ಭರದ್ವಾಜರು. ಏನಪ್ಪ, ರಾಮನ ವಿರೋಧ ಮಾಡೋದಕ್ಕೆ ಹೊರಟಿದ್ದೀಯಾ, ಮತ್ತೆ ಯುದ್ಧ ಮಾಡಿ ಅವನ ಜೊತೆಗೆ ಜಗಳ ಮಾಡೋದಕ್ಕೆ ಹೊರಟಿದ್ದೀಯಾ ಅಂತ. ಅದು ಕೇವಲ ಪರೀಕ್ಷೆಗಾಗಿ ಕೇಳಿದ್ದು. ಭರದ್ವಾಜರು ಮಹಾಜ್ಞಾನಿಗಳು, ತಿಳಿದುಕೊಂಡಿದ್ದಾರೆ ಭರತ ಇವನು ಭಗವದ್ಭಕ್ತ, ರಾಮನನ್ನು ಕರೆಯೋದಕ್ಕೆ ಹೊರಟಿದ್ದಾನೆ, ಯುದ್ಧಕ್ಕೆ ಹೊರಟಿಲ್ಲ ಅಂತ ಗೊತ್ತು. ಆದರೂ ಜನರಿಗೆಲ್ಲ ಅದನ್ನು ತೋರಿಸಿಕೊಡಬೇಕಾಗಿದೆ. ಇದು ಸತ್ಯ, ಭರತ ಇವನು ಪರಮ ಭಗವದ್ಭಕ್ತ ಅಂತ ಅವನ ಬಾಯಿಯಿಂದಲೇ ಉದ್ದೇಶವನ್ನು ತಿಳಿಸೋದಕ್ಕೆ ಪ್ರಶ್ನೆ ಮಾಡಿದ್ದರಷ್ಟೇ. ನನಗೇನು ಗೊತ್ತಿಲ್ಲದೆ ಪ್ರಶ್ನೆ ಮಾಡಿದ್ದೇನೆ, ಋಷಿಗಳಿಗೇನು ಅರ್ಥ ಆಗೋದಿಲ್ಲ, ಅಜ್ಞಾನಿಗಳು ಅಂತೂ ತಿಳಿಯಬಾರದು ಅನ್ನೋದಕ್ಕಾಗಿ ಈ ಒಂದು ತಮ್ಮ ತಪಸ್ಸಾಮರ್ಥ್ಯ ತೋರಿಸಿದರೆ ಇಂತಹ ತಪಸ್ವಿಗಳಿಗೆ ಮನಸ್ಸಿನಲ್ಲಿದ್ದದ್ದನ್ನು ಅರ್ಥ ಮಾಡಿಕೊಳ್ಳೋದಕ್ಕಾಗೋದಿಲ್ವಾ? ತ್ರಿಕಾಲ ಜ್ಞಾನ, ಅಂತರ್ಗತವಾದದ್ದನ್ನು, ಮನಸ್ಸಿನೊಳಗಿದ್ದದ್ದನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಇರೋದಿಲ್ವೇ ಋಷಿಗಳಿಗೆ? ಅಂತರ್ಗತಂ ಪ್ರಾಣಭೃತಾಂ ಹಿ ವೇದ, ಆ ಜೀವರಾಶಿಗಳ ಮನಸ್ಸಿನಲ್ಲಿದ್ದದ್ದೇನು ಅಂತ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಆ ಯೋಗಿಗಳಿಗೆ ಇರುತ್ತೆ. ಗೊತ್ತಿದ್ದರೂ ಜನರಿಗೆ ದೃಢಪಡಿಸುವುದಕ್ಕೆ ಕೇಳಿದ್ದು ಅಂತ ಅರ್ಥ ಮಾಡಿಸುವುದಕ್ಕೋ ಏನೋ ಅನ್ನುವಂತೆ ಈ ಎಲ್ಲ ತಪಸ್ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾರೆ ಅಂತ ಕೆಲವು ವ್ಯಾಖ್ಯಾನಕಾರರು ಅಭಿಪ್ರಾಯಪಡ್ತಾರೆ. ಮುಖ್ಯವಾಗಿ ಶ್ರೀರಾಮಚಂದ್ರನಲ್ಲಿ ಭಕ್ತಿಯನ್ನು ಮಾಡಿದರೆ, ರಾಮನನ್ನು ನಮ್ಮ ಮನೆಗೆ, ರಾಮನನ್ನು ನಮ್ಮ ಮನಸ್ಸಿಗೆ ಕರೆತರುವುದಕ್ಕೆ ನಾವು ಸಿದ್ಧರಾದರೆ, ಎಲ್ಲ ದೇವತೆಗಳ, ಎಲ್ಲ ಋಷಿಗಳ, ಎಲ್ಲ ಮುನಿಗಳ, ಎಲ್ಲ ಗಂಧರ್ವರ ಎಲ್ಲರ ಅನುಗ್ರಹ ನಮ್ಮ ಮೇಲೆ ಹೇಗಿರುತ್ತೆ, ಅವರೆಲ್ಲ ನಮಗೆ ಹೇಗೆ ಸಹಾಯಕರಾಗ್ತಾರೆ, ಸಕಲ ಸೌಭಾಗ್ಯಗಳು ನಮ್ಮ ಜೀವನದಲ್ಲಿ ಹೇಗೆ ಒದಗಿ ಬರ್ತವೆ, ಇದನ್ನು ಭರದ್ವಾಜರಿಗೆ ತೋರಿಸಬೇಕಾಗಿದೆ. ನಾವು ರಾಮನ ವಿರೋಧ ಮಾಡಿದರೆ ನಮ್ಮ ಗತಿ ಏನು, ರಾಮನಲ್ಲಿ ಭಕ್ತಿ ಮಾಡಿದರೆ ನಮಗಾಗುವ ಪ್ರಗತಿ ಏನು, ಇದನ್ನು ತೋರಿಸಿಕೊಡುವುದಕ್ಕೆ ತಮ್ಮ ತಪಸ್ಸನ್ನು ಖರ್ಚು ಮಾಡಿದರೂ ಅಡ್ಡಿ ಇಲ್ಲ. ಜಗತ್ತಿಗೆ ಈ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟರೆ ಅದು ಮಹಾಪುಣ್ಯ, ಮಹಾತಪಸ್ಸು ಅಂತನ್ನುವ ಭಾವನೆ ಅವರಲ್ಲಿದೆ. ಅದಕ್ಕಾಗಿ ಭರದ್ವಾಜರು ಈ ಒಂದು ಸಂದೇಶವನ್ನು, ಯಾಕೆ ಅಂದರೆ ಸಣ್ಣ ಸಣ್ಣ ಕೆಲಸ ಇದ್ದರೂ ಕೂಡ ತಮ್ಮ ತಪಸ್ಸನ್ನು ಖರ್ಚು ಮಾಡೋದಿಲ್ಲ ಋಷಿಗಳು ಮುನಿಗಳು. ಹೋಗಿ ವಾಯುದೇವರಿಗೆ, ಭಗವಂತನಿಗೆ ಶರಣು ಹೋಗಿ, ಅಸುರರ ಬಾಧೆಯಾಗಿದೆ, ರಾಕ್ಷಸರ ಬಾಧೆಯಾಗಿದೆ, ಅದಕ್ಕಾಗಿ ನೀವೆಲ್ಲಾದರೂ ಉಪಕಾರ ಮಾಡಬೇಕು, ಆ ಅಸುರರ ಸಂಹಾರ ಮಾಡಬೇಕು, ಅನುಗ್ರಹ ಮಾಡಬೇಕು ಅಂತ ಕೇಳ್ತಾರೆ ಹೊರತು ತಮ್ಮ ತಪಸ್ಸನ್ನು ಖರ್ಚು ಮಾಡಿ ಆ ಅಸುರರ ಸಂಹಾರ ಮಾಡೋದಿಲ್ಲ. ಯಾಕೆಂದರೆ ತಪಸ್ಸು ಇದು ದೇವರ ಸೇವೆಗಾಗಿ, ಅಪರೋಕ್ಷ ಜ್ಞಾನ ಆದ ಮೇಲೂ ತಪಸ್ಸನ್ನು ಮಾಡಿ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಗಾಗಿ, ಪರಮಾತ್ಮನ ವಿಶೇಷಾನುಗ್ರಹ ಪ್ರಾಪ್ತಿಗಾಗಿ ಅವರು ಪ್ರಯತ್ನ ಮಾಡ್ತಾರೆ ಹೊರತು ಲೌಕಿಕ ಕಾರ್ಯಗಳಿಗೆ ಆದಷ್ಟು ತಮ್ಮ ತಪಸ್ಸನ್ನು ಖರ್ಚು ಮಾಡೋದಿಲ್ಲ. ಹೀಗಿರುವಾಗ ಇಂಥ ದೊಡ್ಡ ತಪಸ್ಸಿನ ವ್ಯಯವನ್ನು ಮಾಡ್ತಾ ಇದ್ದಾರಲ್ಲ, ಖರ್ಚು ಮಾಡ್ತಾ ಇದ್ದಾರಲ್ಲ ಭರದ್ವಾಜರು ಒಂದು ಆತಿಥ್ಯಕ್ಕಾಗಿ ಅಂತ ಭಾವಿಸಬೇಡಿ. ಇಷ್ಟೆಲ್ಲ ತಪಸ್ಸನ್ನು ವ್ಯಯ ಮಾಡಿ, ಆತಿಥ್ಯ ಮಾಡಿ, ಇನ್ನೂ ಮಹಾ ತಪಸ್ಸನ್ನು ಪಡೆಯುವವರಿದ್ದಾರವರು. ಈ ರಾಮಭಕ್ತರ ಸೇವೆಯಿಂದ ಮಹಾಪುಣ್ಯವನ್ನು ಪಡೆದು ಪರಮಾತ್ಮನ ವಿಶೇಷಾನುಗ್ರಹವನ್ನು ಪಡೆಯುವವರಿದ್ದಾರೆ. ನಿಷ್ಕಾಮವಾಗಿ ರಾಮಭಕ್ತರ ಸೇವೆ ಮಾಡೋದು ಒಂದು ದೊಡ್ಡ ತಪಸ್ಸು. ಆ ಮಹಾತಪಸ್ಸಿನ, ಮಹಾಪುಣ್ಯದ ಲಾಭಕ್ಕಾಗಿ ಈ ತಪಸ್ಸಿನ ವ್ಯಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಜಗತ್ತಿಗೊಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ನೀವು ರಾಮಭಕ್ತಿಯನ್ನು ಮಾಡಿದರೆ, ರಾಮನ ಸ್ವಾಗತಕ್ಕೆ ಸಿದ್ಧರಾದರೆ, ಇಡೀ ದೇವತಾ ಮಂಡಲ, ಆ ದೇವತಾ ಮಂಡಲ ಖಂಡ ಮಂಡನನ ಸೇವೆಗೆ ಸಿದ್ಧರಾದ ನಿಮ್ಮ ಅನುಗ್ರಹಕ್ಕಾಗಿ ಇಡೀ ದೇವತಾ ಮಂಡಲ ಬಂದು ನಿಲ್ಲತ್ತೆ. ಆ ಗಂಧರ್ವ ಮಂಡಲ ಬಂದು ನಿಲ್ಲತ್ತೆ. ಅಪ್ಸರೋ ಮಂಡಲ ನಿಮ್ಮ ಎದುರಿಗೆ ನಾಟ್ಯವಾಡುತ್ತೆ. ಯಾವುದೇ ರೀತಿಯ ಕೊರತೆ ನಿಮ್ಮ ಜೀವನದಲ್ಲಿ ಇರೋದಿಲ್ಲ. ಸಕಲ ಋಷಿಮುನಿಗಳು ನಿಮಗೆ ಅನುಗ್ರಹದ ಧಾರೆಯನ್ನು ಸುರಿಸ್ತಾರೆ.
ಅನ್ನೋ ಭರವಸೆಯನ್ನು ಭರದ್ವಾಜರು ಈ ಮೂಲಕವಾಗಿ ಕೊಡ್ತಾ ಇದ್ದಾರೆ. 5 ಯೋಜನ ಸಂಪೂರ್ಣವಾಗಿ ವಿಶ್ವಕರ್ಮ ಸಮಾನವಾದ ಭೂಮಿಯನ್ನು ಮಾಡಿದ್ದಾನೆ. ಅಲ್ಲಿರುವಂತಹ ಏರುಪೇರುಗಳನ್ನೆಲ್ಲ ಸರಿಪಡಿಸಿ ಸಮತಟ್ಟಾದ ಭೂಮಿಯನ್ನು ನಿರ್ಮಾಣ ಮಾಡಿ ಬೇಕಾದಷ್ಟು ಮನೆಗಳನ್ನು ಕಟ್ಟಿ ಸಿದ್ಧಪಡಿಸಿದ್ದಾನೆ ವಿಶ್ವಕರ್ಮ. ಅಲ್ಲಿ ಸೈನಿಕರೆಲ್ಲ ತಮ್ಮ ತಮ್ಮ ಸ್ಥಾನ ಮಾನಗಳಿಗೆ ತಕ್ಕಂತೆ ತಾರತಮ್ಯಕ್ಕೆ ವ್ಯತ್ಯಾಸವಾಗದಂತೆ ಅವರವರ ಯೋಗ್ಯತೆ ತಾರತಮ್ಯಕ್ಕೆ ತಕ್ಕಂತೆ ಅವರವರ ಮನೆಯಲ್ಲಿ ಅವರು ಪ್ರವೇಶ ಮಾಡಿದ್ದಾರೆ, ಸುಖವಾಗಿ ತಂಗಿದ್ದಾರೆ. ಏನೆಲ್ಲ ನಡೆದಿದೆ ತಪಸ್ಸಿನಿಂದ ನೋಡಿಕೊಳ್ಳಿ. ಅಲ್ಲಿರುವ ವೃಕ್ಷಗಳಲ್ಲಿಯೂ ಜೀವ ಇದೆ. ಅವೆಲ್ಲ ಚೇತನ, ಸ್ಥಾವರ ಚೇತನ, ಜಂಗಮ ಚೇತನ ಅಲ್ಲ, ಸ್ಥಾವರ ಚೇತನ, ಒಂದು ಕಡೆಗೆ ನಿಲ್ಲುವ ಚೇತನ ಅದು. ಅಂತಹ ಆ ವೃಕ್ಷ ಚೇತನಗಳೆಲ್ಲ ಈ ರಾಮಭಕ್ತರ ಆತಿಥ್ಯವನ್ನು ಮಾಡುವುದರೊಳಗೆ ನಮಗೆ ಪಾಲು ಬೇಡವೇ? ಕೇವಲ ಹಣ್ಣು ಹಂಪಲುಗಳನ್ನು ಕೊಡುವ ಮೂಲಕ ಮಾತ್ರ ಅಲ್ಲ, ಭರದ್ವಾಜರ ತಪಸ್ಸಾಮರ್ಥ್ಯದಿಂದ ಆ ಎಲ್ಲ ಸ್ಥಾವರ ಚೇತನಗಳು ಜಂಗಮತೆಯನ್ನು ಪಡೆದು ತಾವೂ ಚಲನವಲನಗಳನ್ನು ಮಾಡ್ತಾ ಆತಿಥ್ಯವನ್ನು ಮಾಡಿವೆಯಂತೆ. ಬಿಲ್ವ, ಕಪಿತ್ಥ, ಪನಸ, ಬೀಜಪೂರ ಎಲ್ಲ ತರಹದ ಬೇರೆ ಬೇರೆ ತರಹದ ಗಿಡಗಳೆಲ್ಲ ಅಲ್ಲಿ ತಮ್ಮ ಹಣ್ಣು ಹಂಪಲುಗಳನ್ನೂ ಕೊಟ್ಟಿವೆ. ಇದಲ್ಲದೆ ನಾನಾ ವಿಧವಾದ ವಾದ್ಯ ವೈಭವಗಳನ್ನು ಸಮರ್ಪಣೆ ಮಾಡುವ ಮೂಲಕ ಸೇವೆಯನ್ನು ಮಾಡಿವೆಯಂತೆ. ಆ ಎಲ್ಲ ವೃಕ್ಷಾಭಿಮಾನಿ ಜೀವರಾಶಿಗಳು ವಿವಿಧ ವಾದ್ಯಗಳನ್ನು ಬಾರಿಸಿವೆ, ನರ್ತನವನ್ನು ಮಾಡಿವೆ, ನಾನಾ ರೀತಿಯ ಸೇವೆಯನ್ನು ಸಲ್ಲಿಸಿವೆಯಂತೆ. ಏನು ಅವಸ್ಥೆ ಇರಬೇಕು ನೋಡಿ. ಸ್ಥಾವರ ಜೀವಗಳು ಜಂಗಮವಾಗಿ ನರ್ತನಾದಿ ಸೇವೆಗಳನ್ನು ಸಲ್ಲಿಸಬೇಕು, ವಾದ್ಯ ಸೇವೆಯನ್ನು ಸಲ್ಲಿಸಬೇಕು ಅಂತಾದರೆ ಆ ಭರದ್ವಾಜರ ತಪಸ್ಸಿನ ಮಹಿಮೆ ಎಷ್ಟು ಅದ್ಭುತ. ಇವತ್ತಿನ ಕೇವಲ ಲೌಕಿಕವಾದ ಶಿಕ್ಷಣವೇ ಶಿಕ್ಷಣ ಅಂತ ಭಾವಿಸಿ, ಲೌಕಿಕವಾದ ವಿದ್ಯೆಯೇ ವಿದ್ಯೆ ಅಂತ ಭಾವಿಸಿ, ಬ್ರಹ್ಮವಿದ್ಯೆಯನ್ನು ಪಡೆದುಕೊಳ್ಳದೆ, ಬ್ರಹ್ಮವಿದ್ಯೆಯನ್ನು ಪಡೆದುಕೊಂಡಂತಹ ಮಹಾನುಭಾವರ ಜ್ಞಾನಿಗಳ ಅನುಗ್ರಹ ಆಶೀರ್ವಾದಗಳನ್ನು ಪಡೆಯದೆ ನಾವು ಎಂತಹ ದೊಡ್ಡ ಲಾಭದಿಂದ ವಂಚಿತರಾಗ್ತಾ ಇದ್ದೇವೆ. ನಮ್ಮ ಭಾರತೀಯವಾದಂತಹ ಪರಂಪರೆ ಎಷ್ಟು ಅದ್ಭುತವಾದದ್ದು. ಋಷಿಗಳ ಪರಂಪರೆ, ಜ್ಞಾನಿಗಳ ಪರಂಪರೆ ಎಂಥ ದೊಡ್ಡದು. ವೇದಗಳ ಜ್ಞಾನ ಎಷ್ಟು ಅದ್ಭುತ, ಯೋಗಶಾಸ್ತ್ರದ ಮಹಿಮೆ ಎಷ್ಟು. ಆ ಸಾಂಖ್ಯಶಾಸ್ತ್ರದ ಅರ್ಥಾತ್ ಶುದ್ಧವಾದ ಪರಮಾತ್ಮನಿಂದ, ಕಪಿಲನಾಮಕ ಪರಮಾತ್ಮನಿಂದ ಉಪದಿಷ್ಟವಾದ ಸಾಂಖ್ಯಶಾಸ್ತ್ರದ ಮಹಿಮೆ, ದತ್ತಾತ್ರೇಯ ರೂಪಿಯಾದ ಪರಮಾತ್ಮನಿಂದ ಉಪದಿಷ್ಟವಾದ ಯೋಗಶಾಸ್ತ್ರದ ಮಹಿಮೆ, ಅಲ್ಲಿ ಹೇಳಿದಂತಹ ಅನುಷ್ಠಾನಗಳನ್ನು ಮಾಡಿದರೆ ಸಿಗುವಂತಹ ಫಲ ಎಂತಹ ಅದ್ಭುತವಾದಂತಹ ಫಲ, ತಪಸ್ಸಿನ ಫಲ ಎಷ್ಟು ಅದ್ಭುತ. ಇದ್ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಲೌಕಿಕವಾದ ಭೋಗದ ಜೀವನದಲ್ಲಿ ಮಾತ್ರ ಆಸಕ್ತರಾಗುವಂತಹ ಇವತ್ತಿನ ಮಾನವರಿಗೆ ರಾಮಾಯಣ ಸಂದೇಶವನ್ನು ನೀಡ್ತಾ ಇದೆ. ಇದೇ ದೊಡ್ಡದು, ಇದೇ ಭೋಗ, ನಿಜವಾದ ಭೋಗ, ಇದೇ ಅಂತಿಮ, ಇದೇ ಕೊನೆ ಅಂತ ಭಾವಿಸಬೇಡಿಯಪ್ಪ. ನಿಮ್ಮ ಊಹೆಗೂ ನಿಲುಕದ, ಸಾಮಾನ್ಯರ ಪ್ರಯತ್ನಕ್ಕೆ ಸಿಗದ ಅದ್ಭುತವಾದಂತಹ ಭೋಗ, ಅದ್ಭುತವಾದ ಸುಖ, ಅದ್ಭುತವಾದ ಫಲ ಮತ್ತೊಂದಿದೆ. ಅದನ್ನು ಶಾಸ್ತ್ರದಿಂದ ತಿಳಿಯಿರಿ. ಹಿಂದೆ ಸಿಗಲಿಕ್ಕಿಲ್ಲ, ಆದರೆ ಅದಕ್ಕಾಗಿ ಪ್ರಯತ್ನ ಮಾಡಿ, ಆ ಮಾರ್ಗದಲ್ಲಿ ನಡೆಯಿರಿ. ಜೀವನದೊಳಗೆ ನಿಮ್ಮ ಸಮಯದೊಳಗಿನ ಬಹುತೇಕ ಸಮಯವನ್ನು ಲೌಕಿಕವಾದ ಭೋಗಕ್ಕಾಗಿ, ಲೌಕಿಕವಾದ ವಿದ್ಯೆಯನ್ನು ಸಂಪಾದನೆ ಮಾಡುವುದಕ್ಕೆ, ಲೌಕಿಕ ಭೋಗವನ್ನು ಮಾಡುವುದಕ್ಕೆ ಹಾಕಿದರೂ ಕೂಡ ಸ್ವಲ್ಪ ಆದರೂ ಸಮಯವನ್ನು ಅಧ್ಯಾತ್ಮ ವಿದ್ಯೆಗೆ ಹಾಕಿ, ಆರಷ ವಿದ್ಯೆಗೆ ಹಾಕಿ. ಆರಷ ವಿದ್ಯೆಯಲ್ಲಿ, ಆರಷ ಗ್ರಂಥಗಳಲ್ಲಿ ಉಪದೇಶ ಮಾಡಿದಂತಹ ತತ್ವಗಳನ್ನು ತಿಳಿಯೋದಕ್ಕೆ ಸ್ವಲ್ಪ ಆದರೂ ಸಮಯವನ್ನು ಹಾಕಿ. ನಿಜವಾಗಿ ಲಾಭ ಇದರೊಳಗೆ ಬಹಳ ಇದೆ. ಕನಿಷ್ಠ ಪಕ್ಷ ಸಮಯವನ್ನಾದರೂ ಅದಕ್ಕಾಗಿ ಮೀಸಲಿಟ್ಟು ತತ್ವಜ್ಞಾನವನ್ನು ಪಡೆದು, ಆಧ್ಯಾತ್ಮ ವಿದ್ಯೆಯನ್ನು ಪಡೆದು, ಆ ಋಷಿ ಮುನಿಗಳ ಮಾರ್ಗದಲ್ಲಿ ನಡೆದು ಭಗವಂತನ ಕೃಪೆಯನ್ನು ಪಡೆಯುವ ಪ್ರಯತ್ನವನ್ನು ಮಾಡಿ ಎನ್ನುವ ಸಂದೇಶವನ್ನು ರಾಮಾಯಣ ನಮಗೆ ನೀಡ್ತಾ ಇದೆ. ನಾನಾ ವಿಧವಾಗಿರುವಂತಹ ಅದ್ಭುತವಾದ ಭವನಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾನೆ. ಅದರಲ್ಲಿ ಶ್ರೇಷ್ಠವಾದ ರಾಜಭವನ,
ಆ ರಾಜಭವನ ಭರತನಿಗಾಗಿ, ಶತ್ರುಘ್ನನಿಗಾಗಿ. ಇಲ್ಲಿ ನೀನು ಬರಬೇಕು, ಈ ಸಿಂಹಾಸನದ ಮೇಲೆ ನೀನು ಕೂಡಬೇಕು ಅಂತ ಭರದ್ವಾಜರು ಭರತನಿಗೆ ತೋರಿಸಿದ್ದಾರೆ. ವಿಶ್ವಕರ್ಮ ನಿರ್ಮಾಣ ಮಾಡಿರತಕ್ಕಂತಹ ಶ್ರೇಷ್ಠವಾದಂತಹ ಭವನ. ಅಂತಹ ಭವನದಲ್ಲಿ ಸಿಂಹಾಸನದ ಮೇಲೆ ಕೂಡುವುದಕ್ಕೋಸ್ಕರ ಭರದ್ವಾಜರು ಸೂಚನೆ ಮಾಡಿದ್ದಾರೆ. ಭರತನಿಗಿರುವಂತಹ ನಿಷ್ಠೆ ನೋಡಿ. ದೊಡ್ಡದಾದ ರಾಜಸಿಂಹಾಸನ ಅಲ್ಲಿ ಸಿದ್ಧವಾಗಿದೆ. ವಿಶ್ವಕರ್ಮ ನಿರ್ಮಾಣ ಮಾಡಿದ ಸಿಂಹಾಸನ, ರಾಜಭವನ ಇದೆ. ಎಲ್ಲ ಸೇನಾಧಿಪತಿಗಳು, ಮಂತ್ರಿಗಳು, ಋಷಿಗಳು, ಮುನಿಗಳು, ಗುರುಗಳು ಎಲ್ಲರಿಗೂ ಕೂಡಲಿಕ್ಕೆ ಬೇಕಾದ ಆಸನಗಳಿವೆ. ಆದರೆ ಭರತ ಆ ಆಸನದ ಮೇಲೆ ಶ್ರೀರಾಮಚಂದ್ರ ಕುಳಿತಿದ್ದಾನೆ ಅಂತ ಭಾವಿಸಿ ಶ್ರೀರಾಮಚಂದ್ರನ ಚಿಂತನವನ್ನು ಮಾಡಿ, ಶ್ರೀರಾಮಚಂದ್ರನ ಧ್ಯಾನವನ್ನು ಮಾಡಿ, ಸಾಷ್ಟಾಂಗ ಪ್ರಣಾಮ ಮಾಡಿ ತಾನು ಕೆಳಗಡೆಗೆ ಆ ಸಿಂಹಾಸನದ ಪಾದದ ಸಮೀಪದಲ್ಲಿರುವ ಚಿಕ್ಕ ಆಸನದಲ್ಲಿ ಸೇವಕನಾಗಿ ಕುಳಿತಿದ್ದಾನೆ ಹೊರತು ಆ ಸಿಂಹಾಸನದ ಮೇಲೆ ಕುಳಿತಿಲ್ಲ. ಇನ್ನೂ ರಾಮನ ಪಾದುಕೆಯೂ ತನಗೆ ಸಿಕ್ಕಿಲ್ಲ, ರಾಮನೂ ಬಂದಿಲ್ಲ. ಆದರೆ ಮನಸ್ಸಿನಿಂದ ಶ್ರೀರಾಮಚಂದ್ರನ ಧ್ಯಾನ ಮಾಡಿ ಈ ಸಿಂಹಾಸನ ಇದು ನರಸಿಂಹನಾದ ಶ್ರೀರಾಮಚಂದ್ರನಿಗೆ ಮೀಸಲಾದ ಸಿಂಹಾಸನ, ಸರ್ವೋತ್ತಮನಾದ ಜಗದೊಡೆಯನಾದ ಪರಮಾತ್ಮನಿಗೆ ಮೀಸಲಾದ ಸಿಂಹಾಸನ, ಇಲ್ಲಿ ಅವನೇ ಅಲಂಕರಿಸಬೇಕು ಅಂತ ಮನಸಾ ಶ್ರೀರಾಮಚಂದ್ರನನ್ನು ಆಮಂತ್ರಣ ಮಾಡಿ ಶ್ರೀರಾಮಚಂದ್ರನ ಸಂಪೂರ್ಣ ಸನ್ನಿಧಾನದ ಚಿಂತನವನ್ನು ಮಾಡಿ ಸಾಷ್ಟಾಂಗ ಪ್ರಣಾಮ ಮಾಡಿ ಕೆಳಗೆ ಕುಳಿತಿದ್ದಾನೆ. ಇದು ಭರತನ ಭಕ್ತಿ. ನಮ್ಮ ಜೀವನದಲ್ಲಿ, ನಮ್ಮ ಹೃದಯ ಸಿಂಹಾಸನದಲ್ಲಿ ಯಾವತ್ತಿಗೂ ಆ ಪರಮಾತ್ಮನಿಗೆ ಸರ್ವೋತ್ತಮವಾದ ಪೀಠ ಇರಬೇಕು, ಸರ್ವೋತ್ತಮವಾದ ಸ್ಥಾನ ಇರಬೇಕು. ಯಾವಾಗಲೂ ಅವನ ಚಿಂತನದಲ್ಲಿ ನಮ್ಮ ಜೀವನವನ್ನು ಕಳೆಯಬೇಕು, ನಮ್ಮ ಎಲ್ಲ ಸೌಭಾಗ್ಯವನ್ನು ಅವನ ಅಡಿದಾವರೆಗಳಲ್ಲಿ ಅರ್ಪಿಸ್ತಾ ಇರಬೇಕು ಅನ್ನುವ ಸಂದೇಶವನ್ನು ಭರತ ಇಲ್ಲಿ ಕೊಡ್ತಾ ಇದ್ದಾನೆ. ತಾನು ಆ ಶ್ರೀರಾಮಚಂದ್ರನಿಗೆ ವ್ಯಜನ ಸೇವೆಯನ್ನು ಮಾಡ್ತಾ ಪಕ್ಕದಲ್ಲಿ ಚಿಕ್ಕ ಒಂದು ಪೀಠದಲ್ಲಿ ಕುಳಿತಿದ್ದಾನೆ. ಅಲ್ಲಿ ನಿಂತು ಸೇವೆಯನ್ನು ಮಾಡ್ತಾ ಇದ್ದಾನೆ ಭರತ. ಅದರಂತೆ ಶತ್ರುಘ್ನನೂ ಸೇವೆಯನ್ನು ಮಾಡ್ತಾ ಇದ್ದಾನೆ. ಉಳಿದವರೆಲ್ಲ ಆನುಪೂರ್ವ್ಯಾತ್ ನಿಷೇಧಶ್ಚ ಸರ್ವೇ ಮಂತ್ರಿ ಪುರೋಹಿತಃ. ಉಳಿದ ಮಂತ್ರಿಗಳು, ಪುರೋಹಿತರು ಎಲ್ಲರೂ ಕೂಡ ತಾರತಮ್ಯಕ್ಕೆ ತಕ್ಕಂತೆ ತಮ್ಮ ತಮ್ಮ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಭರದ್ವಾಜ ಋಷಿಗಳು ಎಲ್ಲರಿಗೂ ಅವರವರಿಗೆ ಯೋಗ್ಯವಾದ ಆಸನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ರೀತಿ ಅಲ್ಲಿ ವ್ಯವಸ್ಥೆಯಾಗಿದೆ. ಅಲ್ಲಿ ನಾಟ್ಯವನ್ನು ಮಾಡುವುದಕ್ಕೆಲ್ಲ ಸ್ತ್ರೀಯರು ಬಂದಿದ್ದಾರೆ ಸೇವೆಯನ್ನು ಮಾಡುವುದಕ್ಕೆ. ಸ್ವತಃ ಬ್ರಹ್ಮದೇವರು 20,000 ಸ್ತ್ರೀಯರನ್ನು ಕೊಟ್ಟು ಕಳಿಸಿದ್ದಾರಂತೆ. ಕುಬೇರ 20,000, ನಂದನ ವನದಿಂದ ಅಪ್ಸರ ಸ್ತ್ರೀಯರು 20,000 ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವರೆಲ್ಲ ಅಲ್ಲಿ ನರ್ತನ ಮಾಡ್ತಾ ಇದ್ದಾರೆ, ಗಂಧರ್ವರು ಗಾನವನ್ನು ಮಾಡ್ತಾ ಇದ್ದಾರೆ ಭರತನ ಎದುರಿನಲ್ಲಿ. ಮತ್ತೆ ಮತ್ತೆ ಸ್ಮರಿಸಿಕೊಳ್ಳಿ, ಶ್ರೀರಾಮಚಂದ್ರನ ಅನುಗ್ರಹದ ಮಹಿಮೆ, ಶ್ರೀರಾಮ ಭಕ್ತಿಯ ಮಹಿಮೆ ಇದು. ಆ ಭರತ ಶತ್ರುಘ್ನಾದಿಗಳ ಎದುರಿನಲ್ಲಿ ಇಷ್ಟೆಲ್ಲ ಗಂಧರ್ವರು, ಅಪ್ಸರ ಸ್ತ್ರೀಯರು ಶ್ರೀರಾಮಚಂದ್ರನ ಸೇವೆಯನ್ನು ಮಾಡ್ತಾ ಇದ್ದಾರೆ, ಗಾನ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಅರ್ಪಣೆ ಮಾಡಿದ್ದಾರೆ. ಪಾನೀಯಗಳನ್ನೆಲ್ಲ ಅಲ್ಲಿ ಬಂದಂತಹ ಸ್ತ್ರೀಯರು, ಬಂದ ಅತಿಥಿ ಅಭ್ಯಾಗತರಿಗೆಲ್ಲ ಸಮರ್ಪಣೆ ಮಾಡಿದ್ದಾರೆ. ಅತಿಥಿ ಅಭ್ಯಾಗತರು, ಬಂದ ಸೈನಿಕರು, ಆ ಕುದುರೆ, ಆನೆ ಇವುಗಳನ್ನೆಲ್ಲ ಕಾಯುವವರು ತಾವು ಯಾವುದನ್ನು ಕಾಯುವುದಕ್ಕೆ, ಕಟ್ಟುವುದಕ್ಕೆ ಬಂದಿದ್ದಾರೆ ಎನ್ನುವುದನ್ನೂ ಮರೆತು ಈ ಭರದ್ವಾಜರ ಆತಿಥ್ಯವನ್ನು ಪಡೀತಾ ಇದ್ದಾರೆ. ಆದರೆ ಯಾರೂ ಆನೆಯನ್ನು ಕಟ್ಟಿಲ್ಲ, ಕುದುರೆಗಳನ್ನು ಕಟ್ಟಿಲ್ಲ. ಆದರೆ ಅವುಗಳು ಎಲ್ಲಿಯೂ ಬಿಟ್ಟು ಹೋಗಿಲ್ಲ. ತಮ್ಮ ತಮ್ಮ ಸ್ಥಾನದಲ್ಲಿ ತಾವುಗಳು ನಿಂತಿವೆ ಭರದ್ವಾಜರ ತಪಸ್ಸಿನ ಮಹಿಮೆಯಿಂದ. ನಾಶ್ವಬಂಧ ಅಶ್ವಮಜಾನಾತ್ ನಗಜಂ ಕುಂಜರಗ್ರಹ. ಯಾರೂ ತಮ್ಮ ತಮ್ಮ ಆನೆ ಕುದುರೆಗಳನ್ನು ಗಮನಿಸಿಲ್ಲ, ಆದರೆ ಅವುಗಳು ಎಲ್ಲಿಯೂ ಹೋಗಿಲ್ಲ. ತಮ್ಮ ತಮ್ಮ ಆಹಾರಗಳನ್ನೆಲ್ಲ ಸ್ವೀಕರಿಸಿ ನಿಂತಲ್ಲಿ ನಿಂತಿವೆ ಭರದ್ವಾಜರ ತಪೋಮಹಿಮೆಯಿಂದ. ಅವುಗಳೆಲ್ಲ ವಾಹನಗಳಿಗೆ, ಅರ್ಥಾತ್ ಆನೆ, ಕುದುರೆ ಮೊದಲಾದವುಗಳಿಗೆಲ್ಲ ಬೇಕಾದ ಆಹಾರಗಳನ್ನು ಒದಗಿಸಿದ್ದಾರೆ. ದಾಸದಾಸೆಯರಿಗೆ ಆಹಾರವನ್ನು ಒದಗಿಸಿದ್ದಾರೆ. ಋಷಿಮುನಿಗಳಿಗೆ ಬೇಕಾದ ಪವಿತ್ರವಾದ ಕಂದಮೂಲಾದಿಗಳನ್ನು ಕೊಟ್ಟಿದ್ದಾರೆ. ಯಾರಿಗೆ ಯಾವ ಆಹಾರ ಬೇಕೋ ಅವರಿಗೆ ಆ ಆಹಾರ ಅಲ್ಲಿ ಸಿದ್ಧವಾಗಿದೆ. ಅಲ್ಲಿ ಬಂದವರೆಲ್ಲ ಮಾತಾಡಿಕೊಳ್ತಾ ಇದ್ದಾರಂತೆ,
ನೈವಾಯೋಧ್ಯಾಂ ಗಮಿಷ್ಯಾಮಃ ನ ಗಮಿಷ್ಯಾಮ ದಂಡಕಾನ್ ಕುಶಲಂ ಭರತಸ್ಯಾಸ್ತು ರಾಮಸ್ಯಾಸ್ತು ತಥಾ ಸುಖಂ. ನಾವೆಲ್ಲಿಯೂ ಹೋಗೋದಿಲ್ಲ, ಇದೇ ಭರದ್ವಾಜರ ಆಶ್ರಮದಲ್ಲಿಯೇ ಇದ್ದು ಬಿಡ್ತೇವೆ, ಸುಖವಾಗಿದೆ, ಏನು ಕೊರತೆ ಇದೆ, ಯಾಕೆ ಇಲ್ಲಿಂದ ಬಿಟ್ಟು ನಾವು ಹೋಗಬೇಕು ಅಂತ ಆ ಬಂದಂತಹ ಸೈನಿಕರೆಲ್ಲ ಆನಂದದಿಂದ ನರ್ತನ ಮಾಡ್ತಾ ಅಲ್ಲಿ ವಾಸ ಮಾಡಿದ್ದಾರೆ, ಆತಿಥ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಬೇಕಾದಷ್ಟು ಸಮೃದ್ಧವಾದಂತಹ ನದಿಗಳೇ ಹರಿದಿವೆ, ಪಾಯಸದ ನದಿಗಳು, ಜೇನುತುಪ್ಪದ ನದಿ, ತುಪ್ಪದ ನದಿ, ಅಪೇಕ್ಷಿತವಾದ ಎಲ್ಲ ಪದಾರ್ಥಗಳನ್ನು ಕೊಡತಕ್ಕಂತಹ ನದಿಗಳು, ವೃಕ್ಷಗಳು, ಅಲ್ಲಿ ಕಲ್ಪವೃಕ್ಷ ಕಾಮಧೇನುವಿನಂತೆ ಎಲ್ಲವೂ ಸಿದ್ಧವಾಗಿವೆ. ಭಾರೀ ಬಿಸಿಲು ಅನ್ನೋದಕ್ಕೋಸ್ಕರ ಮಜ್ಜಿಗೆಯ ದೊಡ್ಡ ದೊಡ್ಡ ಸರೋವರಗಳನ್ನೇ ಮಾಡಿದ್ದರಂತೆ. ಹೃದಾ ಪೂರ್ಣಾ ರಸಾಲಸ್ಯ ಶ್ವೇತಸ್ಯ ಚಾಪರೆ ಬಭೂವು ಪಯಸಶ್ಚಾನ್ಯೇ ಶರ್ಕರಾಣಂಚ. ಹಾಲಿನ ಸರೋವರಗಳು ಬೇರೆ, ಮಜ್ಜಿಗೆಯ ಸರೋವರಗಳು ಬೇರೆ. ಈ ಮಜ್ಜಿಗೆ ಅನ್ನುವುದು ಮೂಲತಃ ಸಂಸ್ಕೃತ ಶಬ್ದವೇ ಅದು. ಮಜ್ಜಿಕ, ಅದೇ ಮಜ್ಜಿಗೆ ಅಂತ ಕನ್ನಡದಲ್ಲಿ ಬಳಸ್ತಾರೆ. ಅದು ಅನೇಕ ತರಹದ ಶುಂಠಿ, ಜೀರಿಗೆ ಹಾಗೂ ಉಪ್ಪು ಇವುಗಳೆಲ್ಲವನ್ನು ಹಾಕಿ ಹೆಚ್ಚು ನೀರು ಸೇರಿಸದೆ ಚೆನ್ನಾಗಿ ಕಡೆದು ಮಾಡಿದ್ದರೆ ಅದಕ್ಕೆ ರಸಾಲ ಅಂತ ಕರೀತಾರಂತೆ. ಅಪಕ್ವ ತಕ್ರಂ ಸವ್ಯೋಷಂ ಚತುರ್ಜಾತಂ ಗುಡಾರ್ದ್ರಕಂ. ಸ್ವಲ್ಪ ಬೆಲ್ಲ, ಜೀರಿಗೆ ಹಾಗೂ ಶುಂಠಿ ಇವುಗಳೆಲ್ಲವನ್ನು ಸೇರಿಸಿ ಕಡೆದು ತಂಪಾದ ಪಾನೀಯ, ಅದಕ್ಕೆ ರಸಾಲ ಅಂತ. ಪ್ರಾಯ ಈ ರಸಾಲ ಅನ್ನೋದೇ ರಸಾಲ, ರಸ್ಸಿ, ಲಸ್ಸಿ ಅಂತ ಆಗಿರಬೇಕು. ರಲಯೋ ರಭೇದ, ಮೂಲ ಸಂಸ್ಕೃತ ಶಬ್ದ ಅದು ರಸಾಲ. ವೈಜಯಂತಿ ಎಂಬ ಗ್ರಂಥದಲ್ಲಿ ಈ ರೀತಿ ಆ ರಸಾಲ ಶಬ್ದದ ಅರ್ಥವನ್ನು ತಿಳಿಸ್ತಾರೆ. ಅಂತಹ ರಸಾಲದ ಸರೋವರಗಳೇ ಇದ್ವಂತೆ, ದೊಡ್ಡ 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 ಮಡುವುಗಳು. ಅಂತಹ ಸರೋವರಗಳು, ಹಾಲಿನ ಸರೋವರಗಳು, ಬಿಸಿನೀರಿನ ಸ್ನಾನ ಮಾಡಬೇಕು ಅನ್ನೋದಕ್ಕೆ ಬೇಕಾದಷ್ಟು ಬಿಸಿನೀರಿನ ಅಲ್ಲಿ ಕುಂಡಗಳೆಲ್ಲ ಇದ್ವಂತೆ. ಉಷ್ಣೋದಕಗಳ ವ್ಯವಸ್ಥೆ, ಚೆನ್ನಾಗಿ ಅಂಗಮರ್ದನವನ್ನು ಮಾಡಿ ಎರೆಯೋದಕ್ಕೆ, ಅಭ್ಯಂಗ ಮಾಡಿಸೋದಕ್ಕೆ ಸಿದ್ಧರಾಗಿದ್ದಾರೆ ಅನೇಕ ಸೇವಕರು. ಉಚ್ಛಾದನ ಅಂತಾರೆ ಅದಕ್ಕೆ. ಉಚ್ಛಾದನ, ಅಂಗಮರ್ದನವನ್ನು ಮಾಡಿ, ಮಾಲಿಷ್ ಮಾಡಿ ಉಷ್ಣೋದಕ ಸ್ನಾನ ಮಾಡಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ಉಷ್ಣೋದಕ ಸ್ನಾನವನ್ನು ಮಾಡಿಸಿದ ಮೇಲೆ, ಅಭ್ಯಂಗ ಮಾಡಿಸಿದ ಮೇಲೆ ಮೈಯನ್ನು ತಿಕ್ಕುವುದಕ್ಕೆ, ಚೆನ್ನಾಗಿ ಉದ್ವರ್ತನ ಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ಚೂರ್ಣಗಳು, ಬೇರೆ ಬೇರೆ ಚೂರ್ಣಗಳನ್ನೆಲ್ಲ ಭಾರೀ ಶ್ರೇಷ್ಠವಾದ ಸುಗಂಧಯುತವಾದ ಕಲ್ಕಾಂಶ್ಚೂರ್ಣ ಕಷಾಯಾಂಶ್ಚ ಸ್ನಾನಾನಿ ವಿವಿಧಾನಿ ಚ, ಆ ಎಲ್ಲ ಚೂರ್ಣಗಳನ್ನು ಸಿದ್ಧ ಮಾಡಿದ್ದಾರೆ. ತೈಲಗಳು ಸಿದ್ಧವಾಗಿವೆ, ಉಷ್ಣೋದಕ ಸಿದ್ಧವಾಗಿದೆ. ಈ ರೀತಿ ಅವರಿಗೆಲ್ಲ ನೋಡಿ, ಬಂದವರ ಆತಿಥ್ಯದ ಕಲ್ಪನೆ ಹೇಗಿದೆ ಅದಕ್ಕಾಗಿ ಇಷ್ಟು ವರ್ಣನೆ ಮಾಡ್ತಾ ಇದ್ದಾರೆ ವಾಲ್ಮೀಕಿಗಳು. ಏನಿದೆ ಇವತ್ತಿನ ಆತಿಥ್ಯ ಮಾಡುವ ಕ್ರಮ, ಎಷ್ಟು ಕಡಿಮೆಯಾಗಿ ಹೋಗಿದೆ. ಏನೂ ಮಾಡದೆ ಕಳಿಸೋ ಜನ ಇದ್ದಾರೆ, ಕೆಲವರು ಪಾಪ ಶ್ರದ್ಧೆಯಿಂದ ಏನೋ ಪಾನೀಯವನ್ನು ಕೊಟ್ಟು ಆದರ ಆತಿಥ್ಯ ಮಾಡ್ತಾರೆ ತಕ್ಕ ಮಟ್ಟಿಗೆ. ಆದರೆ ಪ್ರಾಚೀನ ಕಾಲದ ಆತಿಥ್ಯದ ಕ್ರಮ ನೋಡಿ, ಬಂದಂತಹ ವ್ಯಕ್ತಿಯ ಪರಿಪೂರ್ಣವಾದಂತಹ ಆರೋಗ್ಯವನ್ನು ನೋಡಿಕೊಂಡು, ಅವನ ವೈರಾಗ್ಯಕ್ಕೂ ತಕ್ಕಂತೆ, ಅವನ ಆರೋಗ್ಯಕ್ಕೂ ತಕ್ಕಂತೆ, ತಮ್ಮ ಸೌಭಾಗ್ಯಕ್ಕೂ ತಕ್ಕಂತೆ ಆತಿಥ್ಯವನ್ನು ಮಾಡುವ ರೀತಿ, ಎಲ್ಲ ವ್ಯವಸ್ಥೆಯನ್ನು ಭರದ್ವಾಜ ಋಷಿಗಳು ಮಾಡಿದ್ದಾರೆ. ಕೊನೆಗೆ ಕಾಡಿಗೆಗಳು ಬೇಕಾದಷ್ಟು ಹಣೆಗೆ ಕ್ಷತ್ರಿಯರಿಗೆ ಬೇಕಾದಂತಹ ಧನುಸ್ಸು, ಕವಚ, ಇನ್ನಿತರ ಎಲ್ಲ ವಿಧವಾದ ಆಯುಧಗಳು ಅವೆಲ್ಲವೂ ಅಲ್ಲಿ ಸಿದ್ಧವಾಗಿದೆ. ಏನು ಬೇಕಾಗಿದೆ ಭರದ್ವಾಜರಿಗೆ? ಮಂತ್ರ ಹೇಳಿದರೆ ಸಾಕು, ದೇವತೆಗಳೆಲ್ಲ ಕೊಡ್ತಾರೆ. ಎಲ್ಲವನ್ನೂ ಅಲ್ಲಿ ಸಿದ್ಧಪಡಿಸಿದ್ದಾರೆ. ಮರ್ಮತ್ರಾಣಾನಿ ಚಿತ್ರಾಣಿ ಶಯನಾನಿ ಆಸನಾನಿ ಚ, ಇವುಗಳೆಲ್ಲವನ್ನು ಕೊಟ್ಟಿದ್ದಾರೆ. ಇದು ಯಾವುದರ ಸಂಕೇತ? ಬಂದಂತಹ ವ್ಯಕ್ತಿಗೆ ಎಲ್ಲ ರೀತಿಯ ಭರವಸೆ, ಅವನಿಗೆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯ ಸುರಕ್ಷೆಯನ್ನು ಕೊಟ್ಟು
ಅವನಿಗೆ ಉತ್ಸಾಹವನ್ನು ತುಂಬಿ, ಬರೀ ಹೊಟ್ಟೆಗೆ ಊಟಕ್ಕೆ ಹಾಕಿ ಕಳಿಸೋದಲ್ಲ, ಅವನ ಮನಸ್ಸಿಗೆ ಚೆನ್ನಾಗಿ ಉತ್ಸಾಹವನ್ನು ತುಂಬಿ ಜೀವನದಲ್ಲಿ ನಾನಾ ರೀತಿಯ ಸಾಧನೆಗಳನ್ನು ಮಾಡಿರಬೇಕು. ಒಬ್ಬ ದೊಡ್ಡ ಜ್ಞಾನಿಗಳ ಮನೆಯಲ್ಲಿ ಆತಿಥ್ಯ ಪಡೆದು ಬಂದಿದ್ದಾನೆ ಅಂದರೆ ಹೊರಗೆ ಬಂದರೆ ಅವನು ಅತ್ಯಂತ ಉತ್ಸಾಹದಿಂದ ತನ್ನ ಜೀವನದ ಧ್ಯೇಯ ಉದ್ದೇಶಗಳನ್ನೇ ಚೆನ್ನಾಗಿ ರೂಪಿಸಿಕೊಂಡು ಭಾರೀ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವುದಕ್ಕೆ ಮುಂದಾಗಿರಬೇಕು. ನೂರಾರು ಜನರಿಗೆ ಉಪಕಾರ ಮಾಡೋದಕ್ಕೆ, ನೂರಾರು ಜನರಿಗೆ ಸೇವೆಯನ್ನು ಮಾಡುವುದಕ್ಕೆ, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟೋದಕ್ಕೆ, ಶಾಸ್ತ್ರಗಳ ಅಧ್ಯಯನ ಮಾಡೋದಕ್ಕೆ, ವೇದಗಳ ಅಧ್ಯಯನ ಮಾಡೋದಕ್ಕೆ, ಅಧ್ಯಯನವನ್ನು ಮಾಡುವವರಿಗೆ ಪ್ರೋತ್ಸಾಹನ ನೀಡೋದಕ್ಕೆ, ವಿದ್ಯಾಪೀಠಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಿದ್ಧನಾಗಿ ಬೇಕು ಒಬ್ಬ ವ್ಯಕ್ತಿ. ಆ ರೀತಿ ಅವನ ಮನಸ್ಸನ್ನು ತುಂಬಿ ಹುರಿದುಂಬಿಸಿ ಮಾನಸಿಕವಾಗಿ ಅವನಿಗೆ ಉತ್ಸಾಹವನ್ನು ನೀಡಿ ದೈಹಿಕವಾಗಿಯೂ ಅವನ ಆರೋಗ್ಯಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಕಳಿಸಿರಬೇಕು. ಎಂತಹ ಉದಾತ್ತವಾದ ವಿಚಾರ ಇದೆ. ಇದು ಭರದ್ವಾಜ ಋಷಿಗಳು ಮಾಡಿದಂತಹ ಆತಿಥ್ಯ. ಆ ರೀತಿ ಮಾಡಿದ್ದಾರವರು. ಪ್ರತಿಪಾನಃಕ್ರದಾನ್ ಪೂರ್ಣಾನ್, ಎಲ್ಲ ವಿಧವಾದಂತಹ ವೈಭವದ ಆತಿಥ್ಯವನ್ನು ಮಾಡಿ ಭರತನನ್ನು, ಶತ್ರುಘ್ನನನ್ನು ಹಾಗೂ ಉಳಿದೆಲ್ಲ ಪ್ರಜೆಗಳನ್ನು ಸಂತೋಷಪಡಿಸಿದ್ದಾರೆ. ಲಕ್ಷ ಲಕ್ಷ ಪ್ರಜೆಗಳನ್ನು ಲಕ್ಷ ಕೊಟ್ಟು ಸಂತೋಷಪಡಿಸಿದ್ದಾರೆ. ಅವರೆಲ್ಲ ಸಂತೋಷಪಟ್ಟು ಆ ದಿನ ಸಂಪೂರ್ಣವಾಗಿ ಅಲ್ಲಿದ್ದು ಮಾರನೆಯ ದಿವಸ ಇಷ್ಟೆಲ್ಲ ಮನೆ ಕಟ್ಟಿಸಿದ್ದಾರೆ, ಒಂದು ದಿನವಾದರೂ ಅಲ್ಲಿ ವಿಶ್ರಾಂತಿ ಪಡೆಯಬೇಕು ಅಂತ ಆ ರಾತ್ರಿ ಪೂರ್ಣ ಅಲ್ಲಿ ವಾಸವಾಗಿದ್ದು ಮುಂದೆ ಭರದ್ವಾಜರ ಮಾರ್ಗದರ್ಶನದಲ್ಲಿ ಶ್ರೀರಾಮಚಂದ್ರನ ದರ್ಶನಕ್ಕೆ ಅಂತ ಹೊರಟಿದ್ದಾರೆ ಎನ್ನುವ ವಿಷಯವನ್ನು ವಾಲ್ಮೀಕಿ ಋಷಿಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇದು ನಮಗೊಂದು ದೊಡ್ಡ ಸಂದೇಶ, ಮಂಗಲ ಸಂದೇಶ ಅಂತ ನಾವು ಭಾವಿಸೋಣ. ಮನೆಗೆ ಬಂದಂತಹ ಅತಿಥಿ ಅಭ್ಯಾಗತರನ್ನು ಚೆನ್ನಾಗಿ ಭಕ್ತಿ ಶ್ರದ್ಧೆಗಳಿಂದ ಆದರಿಸಿ, ಗೌರವಿಸಿ, ಸತ್ಕರಿಸಿ ಅಂತರ್ಯಾಮಿಯಾದ ಪರಮಾತ್ಮನನ್ನು ಸಂತೋಷಪಡಿಸಬೇಕು ಅನ್ನುವ ಸಂದೇಶವನ್ನು ಈ ಭರದ್ವಾಜರ ಆತಿಥ್ಯದ ಕಥೆಯಿಂದ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದದ್ದಿದೆ. ಜೊತೆಗೆ ಜ್ಞಾನದ ಮಹಿಮೆ, ತಪಸ್ಸಿನ ಮಹಿಮೆ ಇಷ್ಟು ಅದ್ಭುತವಾಗಿದೆ. ನಾವು ಅತ್ಯಲ್ಪರು ಯಥಾಶಕ್ತಿಯಾಗಿ ಜ್ಞಾನವನ್ನು ಸಂಪಾದನೆ ಮಾಡುವ ಪ್ರಯತ್ನ ಮಾಡೋಣ, ಜ್ಞಾನಿಗಳ ಸೇವೆಯನ್ನು ಮಾಡುವ ಪ್ರಯತ್ನ ಮಾಡೋಣ. ಆ ಮೂಲಕವಾಗಿ ಆ ಭಗವಂತನ ಅನುಗ್ರಹವನ್ನು ಪಡೆಯೋಣ ಅನ್ನುವ ಸಂದೇಶವನ್ನು ರಾಮಾಯಣದಿಂದ ನಾವು ಪಡೆಯಬೇಕು. ಶ್ರೀರಾಮಚಂದ್ರ ಸರ್ವತಂತ್ರ ಸ್ವತಂತ್ರನಾದಂತಹ ಸ್ವಾಮಿ, ಸರ್ವೋತ್ತಮ ಸರ್ವದಾ ರಾಜನಾದಂತಹ ಭಗವಂತ. ಅವನಿಗೆ ಯಾವುದೇ ರೀತಿಯ ರಾಜ್ಯ ಸಿಕ್ಕಿಲ್ಲ ಅನ್ನುವುದು ತಪ್ಪು. ಸದಾ ಕಾಲದಲ್ಲಿಯೂ ಸಕಲ ಜಗತ್ತಿಗೂ ರಾಜನಾದಂಥವನು ಶ್ರೀರಾಮಚಂದ್ರ. ವನವಾಸದಲ್ಲಿದ್ದು ಎಲ್ಲ ಅಸುರರ ಸಂಹಾರವನ್ನು ಮಾಡಿ ರಾವಣಾದಿಗಳನ್ನು ಸಂಹರಿಸಿ ಪುನಃ ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತನಾಗಿದ್ದಾನೆ. ವಸಿಷ್ಠಾದಿ ಮಹರ್ಷಿಗಳು, ಎಲ್ಲ ದೇವತೆಗಳು ಸಕಲ ತೀರ್ಥಗಳ ಜಲದಿಂದ ಪವಿತ್ರವಾದ ಮಂಗಲಾಭಿಷೇಕವನ್ನು ಮಾಡಿ, ಪಟ್ಟಾಭಿಷೇಕವನ್ನು ಮಾಡಿ ಆ ಶ್ರೀರಾಮಚಂದ್ರನ ಸಾರ್ವಕಾಲಿಕವಾದ ಸಾರ್ವಭೌಮ ಚಕ್ರವರ್ತಿತ್ವವನ್ನು, ಇಡೀ ಜಗನ್ನಿಯಾಮಕತ್ವವನ್ನು ಚಿಂತನೆ ಮಾಡಿ ಆ ಶ್ರೀರಾಮಚಂದ್ರನ ಅನುಗ್ರಹವನ್ನು ಎಲ್ಲರೂ ಪಡೆದಿದ್ದಾರೆ. ಅಂತಹ ಶ್ರೀರಾಮಚಂದ್ರನ ಅನುಗ್ರಹದಿಂದ ಸಕಲ ಸಜ್ಜನರಿಗೂ ಕಲ್ಯಾಣವಾಗಲಿ, ಮಂಗಲವಾಗಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ರಾಮ ಸೇವಾ ಮಂಡಳಿ 83 ವರ್ಷಗಳಿಂದ ನಿರಂತರವಾದ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡ್ತಾ ಬಂದಿದೆ. ಶ್ರೀರಾಮ ಭಕ್ತರ ಸೇವೆಯನ್ನು ಮಾಡ್ತಾ ಬಂದಿದೆ. ಶ್ರೀರಾಮ ಭಕ್ತರ ಆತಿಥ್ಯವನ್ನು ಮಾಡ್ತಾ ಬಂದಿದೆ. ಅಂತಹ ಆ ರಾಮಸೇವಾ ಮಂಡಳಿಯ ಈ ರಾಮಾಯಣದ ಉಪನ್ಯಾಸದ ಕಾರ್ಯಕ್ರಮವನ್ನು ಗುರುವಂತರ್ಯಾಮಿ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಪಾದಪದ್ಮಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದೇ ರೀತಿ ನಿರಂತರವಾಗಿ ಈ ರಾಮಸೇವಾ ಮಂಡಳಿಯ ಕಾರ್ಯಕ್ರಮಗಳು, ಶ್ರೀರಾಮ ಸೇವೆಯ ಕಾರ್ಯಕ್ರಮಗಳು, ಪ್ರವಚನದ ಕಾರ್ಯಕ್ರಮಗಳು, ಜ್ಞಾನದ ಕಾರ್ಯಕ್ರಮಗಳು, ಭಕ್ತಿ ಸಂಗೀತದ ಕಾರ್ಯಕ್ರಮಗಳು ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕವಾಗಿ ರಾಮದೇವರ ಸೇವೆಯನ್ನು ಆ ರಾಮಸೇವಾ ಮಂಡಳಿಯ ಸದಸ್ಯರು, ನಮ್ಮ ವರದರಾಜವರು ಹಾಗೂ ಅವರ ಕುಟುಂಬದವರು, ಮಕ್ಕಳು ಎಲ್ಲರೂ, ಸಂಸ್ಥೆಯ ಸದಸ್ಯರು ಎಲ್ಲರೂ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ದೇವರು ಆರೋಗ್ಯಗಳನ್ನು, ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ನೀಡಿ ಈ ಸೇವೆಯನ್ನು ಇದೇ ರೀತಿ ನಿರಂತರವಾಗಿ ಸ್ವೀಕರಿಸಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಈ ಸಂಸ್ಥೆಗೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ.
ಬಂದಂತಹ ಶ್ರವಣ ಮಾಡಿದ ಸಕಲ ಸಜ್ಜನರಿಗೂ ಭಗವದ್ಭಕ್ತರಿಗೂ ಕೂಡ ರಾಮದೇವರು ಆಯುರಾರೋಗ್ಯಾದಿಗಳನ್ನು ಕರುಣಿಸಲಿ. ವಿಶೇಷವಾಗಿ ಈ ಕೊರೋನಾ ಮಹಾಮಾರಿಯ ಈ ಒಂದು ದುರ್ಧರವಾದ ಪ್ರಸಂಗದಲ್ಲಿ ಆ ಮಹಾಮಾರಿಯ ಭೀತಿಯನ್ನು ಅತ್ಯಂತ ಶೀಘ್ರವಾಗಿ ಪರಿಹರಿಸಿ ರಾಮದೇವರು ಅನುಗ್ರಹವನ್ನು ಮಾಡಲಿ. ಹೇಗೆ ಭರದ್ವಾಜರ ಅದ್ಭುತವಾದ ತಪಸ್ಸಿನ ಮಹಿಮೆಯಿಂದ ಎಲ್ಲವೂ ಮಂಗಲವಾಗಿತ್ತು, ಎಲ್ಲರಿಗೂ ಸುಖವಾದಂತಹ ವಾತಾವರಣದ ನಿರ್ಮಾಣವಾಗಿತ್ತೋ ಆ ರೀತಿ ಈ ಮಹಾಮಾರಿಯನ್ನು ಪರಿಹರಿಸಿ ಎಲ್ಲ ಕಡೆಗೆ ಮಂಗಲಮಯವಾದ ಆರೋಗ್ಯಕರವಾದ ವಾತಾವರಣದ ನಿರ್ಮಾಣವನ್ನು ಮಾಡಲಿ ಶ್ರೀರಾಮಚಂದ್ರ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಈ ಪ್ರಸಂಗದಲ್ಲಿ ಒಂದು ಚಿಕ್ಕ ಪುಸ್ತಕದ ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ. ಗೋಪಾಲಕೃಷ್ಣ ಅಂತ. ಇದು ನಮ್ಮ ಅತ್ಯಂತ ಪ್ರೀತಿಯ ಶಿಷ್ಯರು, ನಮ್ಮ ಗುರುಗಳ ವಿಶೇಷ ಪ್ರೀತಿಗೆ ಪಾತ್ರರಾದಂತಹ ಶಿಷ್ಯರಾದ ಬಾಬುರಾವ್ ಕೊರಳ್ಳಿ ಎನ್ನುವವರು ಗೋಪಾಲಕೃಷ್ಣನ ಬಾಲಲೀಲೆಗಳನ್ನು ಆಂಗ್ಲ ಭಾಷೆಯಲ್ಲಿ ಚಿಕ್ಕ ಮಕ್ಕಳಿಗೂ ಅರ್ಥವಾಗುವ ರೀತಿಯಲ್ಲಿ, ಹಿರಿಯರಿಗೂ ಉಪಯುಕ್ತವಾಗುವ ರೀತಿಯಲ್ಲಿ ಆಂಗ್ಲ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ. ಈ ಕೃತಿಯನ್ನು ಬಹಳ ಸುಂದರವಾದಂತಹ ಕೃತಿ. ಇದನ್ನು ರಾಮದೇವರಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಗೋಪಾಲಕೃಷ್ಣನ ಕಥೆಗಳನ್ನು ಆಂಗ್ಲ ಭಾಷೆಯಲ್ಲಿ ಮಾಡಿ ಅದರ ಸಂದೇಶಗಳೇನು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ ನಮ್ಮ ಪಂಡಿತ ರಾಮಕೃಷ್ಣಾಚಾರ್ಯರು ಮುಂಬೈ. ಅವರು ವಿಶೇಷವಾಗಿ ಇದರ ಸಂಶೋಧನೆಗಾಗಿ ಹಗಲಿರುಳು ಅವರ ಜೊತೆಗೆ ಸಹಕಾರವನ್ನು ಮಾಡಿ ಈ ಒಂದು ಪುಸ್ತಕ ಹೊರಗೆ ಬರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರಿಗೂ ವಿಶೇಷವಾಗಿ ರಾಮದೇವರು ಅನುಗ್ರಹ ಮಾಡಲಿ. ಕೊರಳ್ಳಿ ಬಾಬುರಾಯರಿಗೆ ವಿಶೇಷವಾಗಿ ಈ ತರಹದ ಅನೇಕ ಕೃತಿಗಳನ್ನು ಈಗಾಗಲೇ ಅವರು ಮಾಡಿದ್ದಾರೆ, ಕನ್ನಡದಲ್ಲಿ ಹಾಗೂ ಆಂಗ್ಲ ಭಾಷೆಯಲ್ಲಿ. ಅವರಿಂದ ಇಂತಹ ಅನೇಕ ಸತ್ಕಾರ್ಯಗಳು ನಿರಂತರವಾಗಿ ನಡೆಯಲಿ. ದೇವರು ಆಯುರಾರೋಗ್ಯಾದಿಗಳನ್ನು, ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಅವರನ್ನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಶ್ರೀ